ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ದ ವಂಡರ್ಫುಲ್ಸ್ದು ಎಪಿಸೋಡ್ 2ದು ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ 3972 ಏನಿರ್ತಾನೆ, ಅವನು ಒಂದು ಬುಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಅವನ ಕೈನ ಮುಂದೆ ಚಾಚಿರ್ತಾನೆ. ಇಲ್ಲಿ ಅವನು ತುಂಬಾ ಹೊತ್ತು ಹೀಗೆ ಬುಕ್ ನ ಕಾನ್ಸಂಟ್ರೇಟ್ ಅಲ್ಲಿ ನೋಡ್ತಿರುವಾಗ ಸ್ವಲ್ಪ ಬುಕ್ ಜರುಗುತ್ತೆ. ಇದನ್ನ ನೋಡಿ ಅಲ್ಲಿರೋರೆಲ್ಲರೂ ಫುಲ್ ಶಾಕ್ ಆಗ್ಬಿಡ್ತಾರೆ. ಅವನು ಬಿಡ್ದಂಗೆ ಮತ್ತೆ ಅದೇ ಬುಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಕೈನ ಹಾಗೆ ಇಟ್ಕೊಂಡಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಫಸ್ಟ್ ಟೈಮ್ ಆ ಬ್ಯಾಚ್ ಬಂದಾಗ ಒಬ್ರು ಡಾಕ್ಟರ್ ಇರ್ತಾರಲ್ಲ, ಅವರು 3972ನ ಆಯ್ಕೆ ಮಾಡ್ಕೊಂಡಿರ್ತಾರೆ ನೋಡಿ. ಅದೇ ಡಾಕ್ಟರ್ ಆ ಗೇಟ್ ಇಂದ ಆಚೆ ನಿಂತ್ಕೊಂಡು ಅವನ್ನೇ ನೋಡ್ತಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವನ ದೇಹದಲ್ಲಿರೋ ಎಲ್ಲಾ ಶಕ್ತಿನ ಹಾಕಿ ಆ ಬುಕ್ ನ ಹೇಳ್ಕೊಳ್ಳೋದಕ್ಕೆ ಅವನು ಟ್ರೈ ಮಾಡ್ತಿರ್ತಾನೆ. ಇದು ನಿಧಾನಕ್ಕೆ ಚೂರೇ ಮುಂದಕ್ಕೆ ಜರುಗ್ತಿರುತ್ತೆ. ಇಲ್ಲಿ ಇದನ್ನ ನೋಡಿ ಅಲ್ಲಿರೋ ಎಲ್ಲ ಚಿಕ್ಕ ಮಕ್ಳು ಫುಲ್ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಆಮೇಲೆ ಅದು ಸಡನ್ ಆಗಿ ಒನ್ ಟೈಮಿಗೆ ಅವನ ಕೈಗೆ ಬಂದು ಆ ಬುಕ್ ಸಿಗುತ್ತೆ. ಇದನ್ನ ನೋಡಿ ಅಲ್ಲಿರೋರೆಲ್ಲರೂ ತುಂಬಾ ಖುಷಿ ಪಟ್ಬಿಡ್ತಾರೆ. ವಾವ್, ಎಷ್ಟು ಚೆನ್ನಾಗಾಯ್ತು ನೋಡು, ಅವ್ನು ಇಷ್ಟು ಬೇಗ ಈ ಮ್ಯಾಜಿಕ್ ನ ಕಲ್ತ್ಬಿಟ್ಟ, ಹಾಗೆ ಹೀಗೆ ಅಂತ ತುಂಬಾ ಜನ ಅವನ ಬಗ್ಗೆ ಮಾತಾಡ್ಕೋತಿರ್ತಾರೆ. ಯಾವಾಗ 3972 ಆ ಬುಕ್ ನ ಕ್ಯಾಚ್ ಮಾಡ್ಕೋತಾನೋ, ಅವನ್ನ ಕಾಪಾಡಿದ್ನಲ್ಲ ಒಂದು ಚಿಕ್ಕ ಹುಡ್ಗ, ಅವನಂತೂ ತುಂಬಾ ಖುಷಿ ಪಡ್ತಾ ನಗ್ತಿರ್ತಾನೆ. 3972 ಕೂತಿರ್ತಾನಲ್ಲ, ಅದು ಎದುರುಗಡೆನೆ ಇಬ್ರು ಚಿಕ್ಕ ಹುಡುಗಿರು ಕೂಡ ಕೂತಿರ್ತಾರೆ. ಒಬ್ಳ ಕೈಯಲ್ಲಿ ಗೊಂಬೆ ಇರುತ್ತೆ, ಇನ್ನೊಬ್ಳ ಕೈಯಲ್ಲಿ ಏನೂ ಇರೋದಿಲ್ಲ. ಇಲ್ಲಿ ಅವನು ಆ ಬುಕ್ ನ ಕ್ಯಾಚ್ ಮಾಡ್ಕೊಂಡಿರ್ತಾನಲ್ಲ, ಅದನ್ನ ತಗೊಂಡೋಗಿ ಅವ್ನ ಎದುರುಗಡೆ ಕೂತಿರೋ ಇಬ್ರು ಚಿಕ್ಕ ಹುಡುಗಿರಲ್ಲಿ ಒಬ್ರಿಗೆ ಆ ಬುಕ್ ನ ಕೊಡ್ತಿರ್ತಾನೆ. ಇಲ್ಲಿ ಆ ಚಿಕ್ಕ ಹುಡುಗಿ ಕೂಡ ಆ ಬುಕ್ ನ ಖುಷಿಯಾಗಿ ಇಸ್ಕೋತಾಳೆ. ಇದನ್ನ ನೋಡಿ 3972ಗೆ ನಗು ಬರುತ್ತೆ. ಅವನು ಸ್ಮೈಲ್ ಮಾಡ್ತಿರ್ತಾನೆ. ಅವನು ಸ್ಮೈಲ್ ಮಾಡಿದ್ಮೇಲೆ ಅವನ್ನ ಪ್ರೊಟೆಕ್ಟ್ ಮಾಡಿತ್ತಲ್ಲ ಒಂದ್ ಹುಡುಗ, ಆ ಕಡೆಗೆ ಅವನು ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಹುಡುಗ ಹೂ ಅಂತ ತಲೆಲ್ಲಾಡಿಸ್ತಾ ನಗ್ತಾ ಇರ್ತಾನೆ. ಈಗ ಇಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರೋದನ್ನ ತೋರಿಸ್ತಾರೆ. ಆ ಎಕ್ಸ್ಪೆರಿಮೆಂಟ್ ರೂಮ್ ಏನಿರುತ್ತೆ, ಅಲ್ಲಿರೋ ಎಲ್ಲ ಕೆಮಿಕಲ್ಗಳು ಬ್ಲಾಸ್ಟ್ ಆಗಿ ಬೆಂಕಿ ಎತ್ಕೊಂಡಿರುತ್ತೆ. ಇಲ್ಲಿ ಎಲ್ಲ ಚಿಕ್ಕ ಮಕ್ಳು ಕೂಗಾಡ್ತಿರ್ತಾರೆ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ, ಕಾಪಾಡಿ ನನ್ನನ್ನ, ಬಿಟ್ಬಿಡಿ ನನ್ನನ್ನ ಅಂತ ಯಾರ್ಯಾರೋ ಕೂಗಾಡ್ತಿರ್ತಾರೆ. ಇದ್ರ ಆಲ್ಟರ್ ಆಗಿ ಈಗ ನಮ್ಗೆ ಹೀರೋನ ತೋರಿಸ್ತಾರೆ, ಅಂದ್ರೆ ಲೀನಾ. ಇಲ್ಲಿ ಫುಲ್ ಭಯ ಪಟ್ಕೊಂಡು ಎತ್ ಕೂತ್ಕೋತಾನೆ. ಅವನಂತೂ ಫುಲ್ ಬೆವ್ತೋಗ್ಬಿಟ್ಟಿರ್ತಾನೆ. ಇಲ್ಲಿ ಹೀರೋ ತುಂಬಾನೇ ಎದ್ರುಕೊಂಡ್ಬಿಟ್ಟಿರ್ತಾನೆ. ಅವ್ನ ನಿಧಾನಕ್ಕೆ ಅವ್ನ ರೂಮ್ ಕಡೆ ಎಲ್ಲ ತಿರುಗಿ ನೋಡಿದಾಗ ಅವ್ನ ರೂಮ್ ಅಲ್ಲಿರೋ ಎಲ್ಲಾ ವಸ್ತುಗಳು ಮೇಲ್ಗಡೆ ಹಾರಾಡ್ತಿರುತ್ತೆ. 3972ಗೆ ಯಾವ ತರ ಪವರ್ ಎಲ್ಲ ಇತ್ತು, ಅದೇ ತರನೇ ಹೀರೋಗೂ ಇದೆ. ನಿಮ್ಗೇನ್ ಅನ್ಸುತ್ತೆ? 3972 ಹೀರೋ ಅಂದ್ರೆ ಲೀನೇ ಆಗಿರ್ಬೋದಾ? ಇಲ್ಲಿ ಅವನು ಅವ್ನ ಪವರ್ ನ ಡೌನ್ ಮಾಡಿದಾಗ ಅಲ್ಲಿರೋ ಎಲ್ಲಾ ಸಾಮಾನುಗಳು ಕೆಳಗಡೆ ಒಂದೇ ಸತಿಗೆ ಬಿದ್ದೋಗುತ್ತೆ. ಅದು ತುಂಬಾ ಜೋರಾಗಿ ಸೌಂಡ್ ಆಗುತ್ತೆ. ಸೊ ಆಗ ಮತ್ತೆ ಓನರ್ ಆಂಟಿ ಬಂದು ಲೀ ರೂಮ್ ನ ಜೋರಾಗಿ ಬಡಿತಿರ್ತಾರೆ. ಇಲ್ಲಿ ಅವನು ಏನು ರೆಸ್ಪಾನ್ಸ್ ಮಾಡ್ದಿರೋದನ್ನ ನೋಡಿ ಆ ಓನರ್ ಆಂಟಿ ಹೇಳ್ತಿರ್ತಾರೆ, ನೀನು ಯಾವತ್ತೂ ಸರಿ ಹೋಗಲ್ಲ ತಾನೆ, 100 ಸತಿ ಹೇಳಿದೀವಿ ನಿಂಗೆ ಸೌಂಡ್ ಮಾಡಬೇಡ ಅಂತ, ಆದ್ರೂ ಮತ್ತೆ ಸೌಂಡ್ ಮಾಡ್ತಾ ಇದೀಯ ನೀನು. ಲೀ ಏನಿರ್ತಾನೆ, ಅವನ್ಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ಅವನು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ. ಆಮೇಲೆ ಓನರ್ ಆಂಟಿ ವಾಯ್ಸ್ ಮತ್ತೆ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ, ನೀನ್ ಈ ತರನೇ ಸೌಂಡ್ ಮಾಡೋದಿದ್ರೆ ನಾಳೆ ನಿನ್ ರೂಮ್ ನ ಖಾಲಿ ಮಾಡು. ಇಲ್ಲಿ ಹೀರೋ 3972ನ ಕಾಪಾಡಿದ್ರಲ್ಲ, ಆ ಹುಡ್ಗನ ನೆನ್ಪಿಸ್ಕೋತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ನಾನು ಯಾವತ್ತೂ ಸಾಯಲ್ಲ ಅಂತ. ಅಲ್ಲಿ ನೋಡಿದ್ರೆ ಒಂದು ಕಲ್ ಬಿದ್ದು ಒಂದು ಡೆತ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವನು ಯಾವ ತರ ಕಂಡ್ಬಿಟ್ಟಿರ್ತಾನಲ್ಲ, ಅದೇ ತರನೇ ಜೆನಿ ಸತ್ತಾಗ್ಲೂ ಕೂಡ ಕಂಡ್ಬಿಟ್ಟಿರ್ತಾಳೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಆದ್ರೆ ಅವತ್ತು ಅವನು ಹೇಳಿದ್ದು ಹುಡುಗ ಅಲ್ವಾ, ಇವಳು ಹುಡುಗಿ ಅಲ್ವಾ, ಹೆಂಗೆ ಇವರಿಬ್ರದ್ದು ಸಿಮಿಲಾರಿಟಿ ಆಗುತ್ತೆ. ಈಗ ಸೀನು ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಹಾಸ್ಪಿಟಲ್ ರೂಮ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಅವಳು ಗೊರಕೆ ಹೊಡ್ಕೊಂಡು ಮಲಗಿರ್ತಾಳೆ. ಇಲ್ಲಿ ಅವ್ರ ಅಜ್ಜಿ ಬಂದು ಅವಳ ಕೈನೆಲ್ಲ ಕಂಬಳಿ ಒಳಗಡೆ ಹಾಕ್ಬಿಟ್ಟು ಅವಳ ಕೈನೆಲ್ಲ ನೀಟಾಗಿ ಕವರ್ ಮಾಡ್ತಿರ್ತಾರೆ, ಚಳಿ ಆಗ್ಬಾರ್ದು ಅಂತ. ಜೆನಿ ಅವ್ರ ಅಜ್ಜಿ ಮುಂದೆ ಹೋಗಿ ಅವಳ ಕಾಲ್ಗಳನ್ನೂ ಕೂಡ ಕಂಬಳಿ ಒಳಗಡೆ ಹಾಕ್ಬೇಕು ಅಂತ ಹೋದಾಗ ಕಾಲ್ಗಳಲ್ಲಿ ಒಂಚೂರು ಮಾರ್ಕ್ ಇರಲ್ಲ, ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ಅವರು ನೆನ್ಪಿಸ್ಕೊತಿರ್ತಾರೆ, ಜೆನಿ ಕಾಲಲ್ಲಿ ಮೊದಲು ಯಾವ ತರ ಮಾರ್ಕ್ ಆಗಿತ್ತು ಅಂತ. ಇಲ್ಲಿ ಅವಳಿಗೆ ಯಾರೋ ಹೊಡೆದು ರಕ್ತ ಎಪ್ಕಟ್ಟಿರುತ್ತಲ್ಲ ಆ ತರ, ಮತ್ತೆ ಫುಲ್ ಟೈಟ್ ಆಗಿ ಕಾಲ್ಗಳನ್ನ ಕಟ್ಟಾಕಿರತ್ತರ, ಈ ತರ ಮಾರ್ಕ್ ಗಳೆಲ್ಲ ಇರುತ್ತೆ. ಆದ್ರೆ ಈಗ ಅದು ಕಾಣಿಸ್ತಿರಲ್ಲ, ಎಲ್ಲ ಮಾಯ ಆಗ್ಬಿಟ್ಟಿರುತ್ತೆ. ಈ ತರ ಮಿರಾಕಲ್ ನಡೆದಿರೋದನ್ನ ನೋಡಿ ಅಜ್ಜಿ ಫುಲ್ ಶಾಕ್ ಆಗಿ ಜೆನಿ ಕಡೆಗೆ ನೋಡ್ತಿರ್ತಾರೆ. ಇಲ್ಲಿ ಜೆನಿ ನೋಡಿದ್ರೆ ಆರಾಮಾಗಿ ಮಲ್ಕೊಂಡಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ಡಾಕ್ಟರ್ನ ತೋರಿಸ್ತಾರೆ. ಇಲ್ಲಿ ಜೆನಿಯ ಅಜ್ಜಿ ಏನಿರ್ತಾರೆ, ರಿಪೋರ್ಟ್ಸ್ ನೆಲ್ಲ ತಗೊಂಡೋಗಿ ಆ ಡಾಕ್ಟರ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಎಷ್ಟು ಶಾಕ್ ಆಗಿರ್ತಾನೆ ಅಂದ್ರೆ ಅವ್ನ ಕಣ್ಣನ್ನ ಅವನೇ ನಂಬಕ್ ಆಗ್ತಿರಲ್ಲ. ಇಲ್ಲಿ ಅವನು ರಿಪೋರ್ಟ್ ನೋಡಿದ್ಮೇಲೆ ಕಣ್ಣೆಲ್ಲ ಉಜ್ಕೋತಿರ್ತಾನೆ. ಮತ್ತೆ ಜೆನಿದು ಹಾರ್ಟ್ ಇಂದು ಪ್ರಾಬ್ಲಮ್ ಇರುತ್ತಲ್ಲ, ಅದ್ರದ್ದು ಕೂಡ ಅಲ್ಲಿ ರಿಪೋರ್ಟ್ ಹಾಕಿರ್ತಾರೆ. ಅವನು ಅದನ್ನ ನೋಡೋದು, ಸಿಸ್ಟಮ್ ನ ನೋಡೋದು, ಮತ್ತೆ ಕೈಯಲ್ಲಿರೋ ರಿಪೋರ್ಟ್ ನ, ಈ ತರ ಅವನು ಫುಲ್ ಶಾಕ್ ಅಲ್ಲಿ ಎಲ್ಲ ನೋಡ್ತಿರ್ತಾನೆ. ಡಾಕ್ಟರ್ ಈ ತರ ಎಲ್ಲ ಬಿಹೇವ್ ಮಾಡ್ತಿರೋದನ್ನ ನೋಡಿ ಜೆನಿಯ ಅಜ್ಜಿ ಫುಲ್ ಎದ್ರುಕೊಬಿಡ್ತಾರೆ. ಏನಾಯ್ತು ಡಾಕ್ಟರ್, ಏನಾಯ್ತು ಹೇಳಿ, ಏನಾದ್ರೂ ಟೆನ್ಷನ್ ಏನ್ ವಿಷಯನ, ಜೆನಿ ಹುಷಾರಾಗಿದ್ದಾಳೆ ತಾನೆ, ಅವಳಿಗೇನು ಆಗಿಲ್ಲ ತಾನೆ ಅಂತೆಲ್ಲ ಅವರು ಫುಲ್ ಎದ್ರುಕೊಂಡು ಕೇಳ್ತಿರ್ತಾರೆ. ಇಲ್ಲಿ ಡಾಕ್ಟರ್ಗೂ ಕೂಡ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಅದಕ್ಕೆ ಅವನು ಇಲ್ಲ ಅದು ಅಂತ ಹೇಳ್ಬಿಟ್ಟು ಮತ್ತೆ ರಿಪೋರ್ಟ್ಸ್ ಗಳನ್ನ ನೋಡ್ತಿರ್ತಾನೆ. ಅದಕ್ಕೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಏನು ಮುಚ್ಚಿಡ್ಬೇಡಿ, ಏನಿದೆಯೋ ಎಲ್ಲಾನು ಓಪನ್ ಅಪ್ ಆಗಿ ಹೇಳಿ. ಇಲ್ಲಿ ಅವರೇನೋ ಇಷ್ಟು ಧೈರ್ಯವಾಗಿ ಕೇಳಿರ್ತಾರೆ, ಆದ್ರೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಅವರು ತುಂಬಾ ಭಯ ಪಟ್ಕೊಂಡಿದ್ದಾರೆ ಅನ್ನೋ ತರ ಕಾಣಿಸ್ತಿರುತ್ತೆ. ಇಲ್ಲಿ ಡಾಕ್ಟರ್ ರಿಪೋರ್ಟ್ ನ ನೋಡ್ಕೊಂಡು ಹೇಳ್ತಿರ್ತಾನೆ, ಅದು ನಂಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ರಿಪೋರ್ಟ್ಸ್ ನೋಡಿದ್ರೆ ಎಲ್ಲ ಹುಷಾರಾಗಿದೆ ಅಂತ ತೋರಿಸ್ತಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನ್ಗೇನೆ ತಲೆ ಓಡ್ತಿರಲ್ಲ.
ಈ ಮಾತನ್ನ ಕೇಳಿ ಜೆನಿ ಅವ್ರ ಅಜ್ಜಿ ಶಾಕ್ ಆಗಿ ಏನ್ ನಿಮ್ ಮಾತಿನ ಅರ್ಥ ಅಂತ ಕೇಳ್ತಿರ್ತಾರೆ. ಅಲ್ಲಿ ಅದಕ್ಕೆ ಡಾಕ್ಟರ್ ರಿಪೋರ್ಟ್ಸ್ ನ ತೋರಿಸ್ತಾ ಹೇಳ್ತಿರ್ತಾರೆ, ಇಲ್ಲಿ ಈ ಗ್ರಾಫ್ ನ ನೋಡಿ ಇದೆಷ್ಟು ಶಾಂತವಾಗಿದೆ. ಈ ಹಳೆ ಗ್ರಾಫ್ ನ ನೋಡಿ ಹೆಂಗೆ ಮೇಲೆ ಕೆಳಗೆ ಹೋಗಿದೆ. ಮತ್ತೆ ನಾನು ಅವಳ ಅಲ್ಟ್ರಾಸೌಂಡ್ ರಿಪೋರ್ಟ್ಸ್ ಕೂಡ ನೋಡ್ದೆ. ಅವಳ ಕಿಡ್ನಿ ಅಂತೂ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಮತ್ತೆ ಅವಳ ಬಾಡಿಲಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇತ್ತಲ್ಲ ಅದೆಲ್ಲ ಮಾಯ ಆಗ್ಬಿಟ್ಟಿದೆ ಅಂತ ಅವನು ಫುಲ್ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾನೆ. ಮತ್ತೆ ಇಲ್ಲಿ ನೋಡಿ ಅವಳದು ಚೆಸ್ಟ್ ಎಕ್ಸ್ರೇ, ಇದು ಹಳೇದು ಇದು ಹೊಸದು. ಆ ಕಡೆ ನೋಡಿ ಅವಳ ಹಾರ್ಟ್ ಎಷ್ಟು ದೊಡ್ಡದಾಗ್ಬಿಟ್ಟಿತ್ತು, ಈಗ ಅವಳ ಹಾರ್ಟ್ ಕಿಡ್ನಿ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಡಾಕ್ಟರ್ ಕೂಡ ಎಷ್ಟು ಹೇಳ್ಬಿಟ್ಟು ಟೆನ್ಷನ್ ಅಲ್ಲಿ ಬಂದು ಕೂತ್ಕೋತಾನೆ. ಇದನ್ನ ನೋಡಿ ಜೆನಿ ಅವ್ರ ಅಜ್ಜಿ ಫುಲ್ ಎದ್ರುಕೊಂಡು ಹೇಳ್ತಿರ್ತಾರೆ, ನಿಮ್ ಮಾತಿನ ಅರ್ಥ ನೀವು ಹೇಳ್ತಿರೋದು ಏನಂದ್ರೆ ಅವಳಿಗಿದ್ದಿದ್ ಕಾಯಿಲೆ ಎಲ್ಲ ಅದಾಗದೆ ಆಟೋಮೆಟಿಕ್ ಆಗಿ ವಾಸಿಯಾಗೋಯ್ತು ಅಂತ ಹೇಳ್ತಿದ್ದೀರಾ. ಇಲ್ಲಿ ಅದಕ್ಕೆ ಡಾಕ್ಟರ್ ಕೂಡ ಹೇಳ್ತಿರ್ತಾರೆ, ಇಲ್ಲ ಅವಳು ಬರೀ ಹುಷಾರಾಗಿಲ್ಲ, ಅವಳು ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾಳೆ, ಅವಳು ಇವಾಗ ಒಬ್ಳು ಸ್ಟ್ರಾಂಗ್ ಲೇಡಿ ಆಗ್ಬಿಟ್ಟಿದ್ದಾಳೆ ಅಂತ ನಕ್ಕೊಂಡು ಹೇಳ್ತಿರ್ತಾರೆ. ಈ ಮಾತಿಗೆ ಜೆನಿ ಅವ್ರ ಅಜ್ಜಿ ಫುಲ್ ಶಾಕ್ ಆಗಿ ಅದೇ ಹೆಂಗ್ ಸಾಧ್ಯ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ, ಅದೇ ನಾನು ಹೇಳ್ತಿರೋದು, ಈ ತರ ಮಿರಾಕಲ್ಲ ನನ್ನ ಲೈಫ್ ಅಲ್ಲೇ ನೋಡಿಲ್ಲ. ಯಾವಾಗ ನಾವು ಪೇಷಂಟ್ ಗಳಿಗೆ ಕೆಲವೊಂದ್ಸತಿ ಈ ತರ ಟ್ರೀಟ್ ಮಾಡ್ತಿರ್ತೀವೋ, ಏನೋ ಮ್ಯಾಜಿಕಲ್ ನಡೆದು ಅವರು ಈ ತರಾನೇ ಹುಷಾರಾಗ್ಬಿಡ್ತಾರೆ. ಇದನ್ನ ನಾವು ದೇವ್ರ ಕೊಟ್ಟ ವರ ಅಂತ ಹೇಳ್ತೀವಿ ಅಂತೆಲ್ಲ ಹೇಳ್ತಿರ್ತಾನೆ. ನನ್ಗನ್ಸುತ್ತೆ ಜೆನಿ ಲೈಫ್ ಅಲ್ಲೂ ಕೂಡ ಏನೋ ಮಿರಾಕಲ್ ನಡೆದಿದೆ. ಇಷ್ಟ ಹೇಳ್ಬಿಟ್ಟು ಡಾಕ್ಟರ್ ನಗ್ತಿರ್ತಾರೆ. ಆದ್ರೆ ಜೆನಿ ಅವ್ರ ಅಜ್ಜಿ ಫೇಸ್ ಅಲ್ಲಿ ಮಾತ್ರ ಫುಲ್ ಶಾಕಿಂಗ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಏನೋ ಮಿರಾಕಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಜೆನಿ ಅವ್ರ ಅಜ್ಜಿಗೆ ಯಾರೋ ಏನೋ ಒಂದು ಮಾತಾಡಿರೋದು ನೆನ್ಪಿಸ್ಕೊತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವ್ಯಕ್ತಿದು ವಾಯ್ಸ್ ಬರ್ತಿರುತ್ತೆ, ಈ ಮಗು ಮ್ಯಾಜಿಕಲ್ ಮಗು. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೆನಿ ಅವ್ರ ಅಜ್ಜಿ ಜೆನಿಗೆ ನೀಟಾಗಿ ಕಂಬಳಿ ಎಲ್ಲ ಹೊಚ್ಬಿಟ್ಟು ಅವ್ರ ಕೂದಲನ್ನೆಲ್ಲ ಸರಿ ಮಾಡ್ತಿರ್ತಾರೆ. ಇಲ್ಲಿ ಈಗ ನಮ್ಗೆ ಜೆನಿ ಅವ್ರ ಅಜ್ಜಿನ ಅವ್ರ ಮನೆಗ್ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಬಂದು ಅವ್ರ ರೂಮ್ ಅಲ್ಲಿ ಒಂದು ಟೇಬಲ್ ಇರುತ್ತೆ, ಅದ್ರೊಳಗಡೆ ಒಂದು ಬಾಕ್ಸ್ ಇರುತ್ತೆ. ಅವರು ಅದನ್ನ ತಕ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಅದನ್ನ ನೋಡ್ತಿರ್ತಾರೆ. ಅದ್ರಲ್ಲಿ ಒಂದು ಬುಕ್ಸ್ ಗಳಿರುತ್ತೆ, ಅದನ್ನೆಲ್ಲ ಅವರು ತೆಗ್ದಿಟ್ಟು ಅವ್ರಿಗೆ ಏನ್ ಬೇಕೋ ಅದನ್ನ ಎತ್ಕೋತಾರೆ. ಆ ಬುಕ್ ಅಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಇರುತ್ತೆ, ಇಲ್ಲಿ ಅವರು ಅದನ್ನ ತಗೋತಾರೆ. ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಇಲ್ಲಿ ಜೆನಿ ಅವ್ರ ಅಜ್ಜಿ ಅವ್ರ ಫೋನ್ ನ ತಗೊಂಡು ಆ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡ್ತಿರ್ತಾರೆ. ಆ ಕಾಂಟ್ಯಾಕ್ಟ್ ಏನಿರುತ್ತೆ ಅದು ವಾಯ್ಸ್ ಮೇಲ್ ಗೆ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಆ ವಾಯ್ಸ್ ಮೇಲ್ ಅಲ್ಲಿ ಬರ್ತಿರುತ್ತೆ, ಚೋಯೋಂಗ್ ಜಾನ್ ಮಾತಾಡ್ತಾ ಇದ್ದೀನಿ, ನಿಮ್ ಮೆಸೇಜ್ ನ ಇಲ್ಲೇ ಡ್ರಾಪ್ ಮಾಡಿ. ಇಲ್ಲಿ ಅದಕ್ಕೆ ಜೆನಿ ಅವ್ರ ಅಜ್ಜಿ ಮಾತಾಡ್ತಿರ್ತಾರೆ, ಹಲೋ ಡೈರೆಕ್ಟರ್ ಚೆ, ನಾನು ಕಿಮ್ ಜಾಂಗ್ ಬಾಕ್ ಮಾತಾಡ್ತಾ ಇರೋದು. ನಿಮ್ಮ ಹತ್ರ ನನ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಇಷ್ಟು ಹೇಳಿದ್ಮೇಲೆ ಅವರು ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಮತ್ತೆ ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಒಂದು ಲೋಗೋ ಇರುತ್ತೆ. ಇಲ್ಲಿ ಅವರು ಅದನ್ನ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಆ ಲೋಗೋದಲ್ಲಿ ಹೆವೆಂಡೋ ಲ್ಯಾಬ್ ಅಂತ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಅದೇ ಲೋಗೋ ಇನ್ನೊಂದು ಪೇಪರ್ ಅಲ್ಲಿ ಅಂದ್ರೆ ಪಾಂಪ್ಲೆಂಟ್ ಅಲ್ಲಿ ಕಾಣಿಸುತ್ತೆ. ಈ ಪಾಂಪ್ಲೆಂಟ್ ಏನಕ್ಕೆ ಮಾಡಿರೋದು ಅಂದ್ರೆ ದೇಶ ನಾಶ ಆಗುತ್ತಲ್ಲ, ಆಗ ಕೆಲವ್ರಿಗೆ ಮುಕ್ತಿ ಕೊಡಿಸ್ತೀನಿ ಅಂತ ಕೆಲವರು ಪಾಂಪ್ಲೆಂಟ್ ನ ಹಂಚ್ತಿದ್ರು ನೋಡಿ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ, ಅದೇ ಪಾಂಪ್ಲೆಂಟ್ ಇದು. ಈ ಪಾಂಪ್ಲೆಂಟ್ ಬೇರೆ ಯಾರ ಕೈಯಲ್ಲೂ ಅಲ್ಲ, ಹೀರೋ ಕೈಯಲ್ಲಿರುತ್ತೆ. ಇಲ್ಲಿ ಅವನು ಇದನ್ನ ನೋಡ್ಕೊಂಡು ಸ್ಮೋಕ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಆ ಪಾಂಪ್ಲೆಂಟ್ ನ ನೋಡ್ತಾ ಓದ್ತಾ ಹಾಗೆ ಸ್ಮೋಕ್ ಮಾಡ್ಕೊಂಡು ಹಾಗೆ ಕೂತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಯಾಂಗ್ಸಿ ಮತ್ತೆ ಬೋರ್ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಯಾಂಗ್ಸಿ ಹೇಳ್ತಿರ್ತಾನೆ, ಇವಾಗ ನಾವು ಏನ್ ಮಾಡೋದು, ಮತ್ತೆ ಅಜ್ಜಿಗೆ ಮುಖ ತೋರಿಸೋದು ಹೇಗೆ, ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಗ್ತಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಬೋರ್ ಅವ್ರ ತಂದೆ ಹೇಳ್ತಿರ್ತಾರೆ, ಇದನ್ನು ಕೂಡ ನೀನೇ ಯೋಚನೆ ಮಾಡು, 100 ಸತಿ ಹೇಳಿದೀನಿ ಮಾಡೋದ್ ಬೇಡ ಇದನ್ ಮಾಡೋದ್ ಬೇಡ ಅಂತ, ನೀವಿಬ್ರು ಪ್ಲಾನ್ ಮಾಡಿ ಇದ್ರಲ್ಲಿ ನನ್ನನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ. ಬೋರ್ ಅವ್ರ ತಂದೆ ಮಾತನ್ನ ಕೇಳಿ ಯಾಂಗ್ಸಿ ಏನಿರ್ತಾನಲ್ಲ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಇದೇನ್ ಹೇಳ್ತಿದ್ಯಾ ನೀನು ಜೆನಿ ಸತ್ತಿದ್ದಾಳೆ ಅಂತ ಹೇಳಿರ್ಲಿಲ್ಲ, ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ನಾವ್ ಇಷ್ಟೊಂದೆಲ್ಲ ಪ್ರಾಬ್ಲಮ್ಗೆ ಸಿಗಾಕೋತಿರ್ಲಿಲ್ಲ. ಅವ್ರ ತಂದೆ ಹೇಳ್ತಿರ್ತಾರೆ, ಅರೆ ನಿಜವಾಗ್ಲೂ ಅವಳು ಆಡ್ಬಿಟ್ಟು ಓಡ್ತಾನೆ ಇರ್ಲಿಲ್ಲ, ಅದು ಒಂಚೂರು ಸೌಂಡೇ ಮಾಡ್ತಿರ್ಲಿಲ್ಲ, ಅವಳು ಉಸಿರು ಕೂಡ ಆಡ್ತಿರ್ಲಿಲ್ಲ, ಅವಳು ಸತ್ತೋಗಿದ್ಲು ನಿಜವಾಗ್ಲು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಅವಳು ಅಷ್ಟರ ಸತ್ತೋಗಿದ್ರ ಅವಳು ಮತ್ತೆ ಹೆಂಗ್ ಎದ್ ನಿಂತ್ಕೊಂಡ್ಲು, ಬದುಕಿರೋ ಅಂತವಳನ್ನ ಸತ್ತಿದ್ದಾಳೆ ಅಂತ ತಗೊಂಡೋಗಿ ಕಸಕ್ ಬಿಸಕಕ್ ಹೋಗ್ತಿದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದೇ ಟೈಮಿಗೆ ಬೋರ್ ಅವ್ರ ತಂದೆ ಬಾಯಿ ಮೇಲೆ ಹೊಡ್ತಾ, ಬಾಯಿ ಮುಚ್ಚು ಮೈ ಮುಚ್ಚು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಮಾಡೋದು, ಇದನ್ನೆಲ್ಲ ನಾನೇನಾದ್ರೂ ಒಬ್ಬನೇ ಮಾಡಿದ್ನ, ನೀನು ಕೂಡ ಅಲ್ಲೇ ಇದ್ದೆ ತಾನೆ, ನೀನು ಅವಳ ಫ್ರೆಂಡು ಅಂತ ಹೇಳ್ತೀಯ, ಆದ್ರೂ ಅವಳು ಡೆಡ್ ಬಾಡಿ ಬಿಸಾಕೋದಕ್ಕೆ ಬಂದಿದ್ದಲ್ಲ. ಬೋರ್ ಅವ್ರ ತಂದೆ ಮದ್ನ ಕೇಳಿ ಯಾಂಗ್ಸಿ ಅಂತೂ ಫುಲ್ ಶಾಕ್ ಆಗ್ಬಿಡ್ತಾನೆ. ಅವನು ಫುಲ್ ಶಾಕ್ ಅಲ್ಲಿ, ಯಪ್ಪ ಒಂದ್ ನಿಮಿಷ ಇರೋ, ನಾನು ಅವಳ ಡೆಡ್ ಬಾಡಿನ ಬಿಸಾಕದ್ ಬೇಡ ಅಂತ ಹೇಳಿದ್ದೆ ತಾನೆ. ಇಷ್ಟ ಹೇಳ್ಕೊಂಡು ಯಾಂಗ್ಸಿ ಏನಿರ್ತಾನೆ ಅವನು ಫುಲ್ ಎಮೋಷನಲ್ ಆಗ್ಬಿಡ್ತಾನೆ. ಇದನ್ನ ನೋಡಿ ಬೋರ್ ಅವ್ರ ತಂದೆ ಹೇಳ್ತಿರ್ತಾರೆ, ನಿನ್ ಮನೆ ಮೋಲ್ಡ್ ಅಲ್ಲಿ ಹಿಂಗೆ ನೀರ್ ತೊಟ್ಟಿಕತ್ತಲ್ಲ ಅದೇ ತರನೇ ನಿನ್ ಕಣ್ಣು ಕೂಡ, ಅದು ಕೂಡ ಯಾವಾಗ್ಲೂ ಸೋರ್ತಾನೆ ಇರುತ್ತೆ. ನಿನ್ ಮುಖ ನೋಡಿದ್ರೆ ಒಳ್ಳೆ ಬೇಸಿರೋ ಅಂತ ಸ್ವೀಟ್ ಪೊಟ್ಯಾಟೋ ತರ ಇದೆ, ಎಲ್ ನೋಡಿದ್ರೆ ಈ ಮುಖನ ಇಟ್ಕೊಂಡು ಓಡಾಡ್ತಿಯಲ್ಲ ಯಾಂಗ್ಸಿ ಎಸಿ, ನಿನ್ನ ಅಳಮುಂಜಿ ಮುಖ ಇದೆಯಲ್ಲ ಅದನ್ನ ಬರೀ ಮಕ್ಳಿಗೆ ನಗ್ಸೋದಿಕ್ಕಷ್ಟೇ ಆಗೋದು. ಇಲ್ಲಿ ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಇದು ತಪ್ಪು, ನೀನು ನನ್ನ ಫೇಸ್ ನ ಇಟ್ಕೊಂಡು ಈ ತರ ಆಡ್ಕೊಳಂಗಿಲ್ಲ ಅಂತ. ಅರೆ ಇಲ್ಲಿ ಯಾಂಗ್ಸಿ ಎಷ್ಟು ಇನೋಸೆಂಟ್ ನೋಡಿ, ಅವ್ನ ಅಷ್ಟೊಂದೆಲ್ಲ ಕಾಟ ಕೊಟ್ಟು ಅಷ್ಟೆಲ್ಲ ಬೈದ್ರು ಕೂಡ ಅವನೊಂದ್ ಚೂರುನು ಅವ್ರಿಗೆ ತಿರುಗಿಸಿ ಬೈಬೇಕು ಮಾತಾಡ್ಬೇಕು ಅನ್ನೋಷ್ಟು ಅವನ್ಗೆ
ಆ ಥರ ಇಲ್ವೇ ಇಲ್ಲ. ಆ್ಯಕ್ಚುಲಿ ಐ ಫೀಲ್ ಬ್ಯಾಡ್ ಫಾರ್ ಯಾಂಗ್ಸಿ. ನಿಮ್ಗೇನು ಅನ್ಸುತ್ತೆ ಇವಾಗ ಇಂಟ್ರೊಡ್ಯೂಸ್ ಆಗಿರೋ ಕ್ಯಾರೆಕ್ಟರ್ಗಳಲ್ಲಿ ನಿಮಗೆ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಂಗ್ಸಿ ಮಾತನ್ನ ಕೇಳಿ ಬೋರ್ ಅವ್ರ ತಂದೆ ಹೇಳ್ತಿರ್ತಾರೆ, ನಿನ್ಗೇನು ಅನ್ನಿಸ್ತು ನಾನು ನಿನ್ನ ಮುಖನ ಆಡ್ಕೋತಾ ಇದ್ದೀನಿ ಅಂತನಾ? ಇಲ್ಲ ಇಲ್ಲ, ತಪ್ಪು ತಿಳ್ಕೊಬೇಡ, ನಾನು ನಿನ್ನ ಮುಖನ ಅಷ್ಟೇ ಅಲ್ಲ ನಿನ್ನ ತಲೆಲಿರೋ ಬುದ್ಧಿನೂ ಸೇರಿಸಿ ಆಡ್ಕೋತಾ ಇರೋದು. ಇಲ್ಲಿ ಯಾಂಗ್ಸಿ ಎಷ್ಟು ಇನ್ನೋಸೆಂಟ್ ಅಂದರೆ ಬೋರ್ ಅವ್ರ ತಂದೆ ಯಾವಾಗ ನಿನ್ನ ಮುಖನ ನಾನು ನೋಡಿ ಆಡ್ಕೋತಿಲ್ಲ ಅಂತಾರೋ ಅವಾಗ ಅವನು ನಿಜವಾಗ್ಲೂ ಹೇಳ್ತಿರ್ತಾನೆ, ನಿಜಾನ ನೀನು ನನ್ನ ಆಡ್ಕೋತಿಲ್ಲ ತಾನೆ ಅಂತ. ಆವಾಗ ಬೋರ್ ಅವ್ರ ತಂದೆ ಹೇಳೋದು, ನಾನು ನಿನ್ನ ಬುದ್ಧಿ ಮತ್ತು ನಿನ್ನ ಮುಖ ಎರಡನ್ನೂ ನೋಡಿ ಆಡ್ಕೋತಿರೋದು ಅಂತ. ಆಮೇಲೆ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮೊದಲೋಗಿ ನಿನ್ನ ಮೂಗ್ನ ಒರೆಸ್ಕೋ, ಅದ್ರಲ್ಲಿ ಆಲ್ರೆಡಿ ತುಪ್ಪ ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಯಾಂಗ್ಸಿಗೆ ಇಷ್ಟೆಲ್ಲ ಅವಮಾನ ಮಾಡಿ ಹೋದ್ಮೇಲೆ ಅವನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಅವನಿಗೆ ಕೋಪನೂ ಬರುತ್ತೆ, ಅದ್ರ ಜೊತೆಗೆ ಅಳು ಕೂಡ ಬರ್ತಿರುತ್ತೆ. ಇಲ್ಲಿ ಅವನು ಒಂದು ಡ್ರಿಂಕಿಂಗ್ದು ಕ್ಯಾನ್ ಇರುತ್ತಲ್ಲ ಚಿಕ್ಕದು, ಆ ಟಿನ್ನ ತಗೊಂಡು ಟೈಟಾಗಿ ಹಿಡ್ಕೊಂಡಿರ್ತಾನೆ. ಅದು ಅವರು ಬೋರ್ ಅವ್ರ ತಂದೆ ಕಡೆ ಕೂಡ ಎಸೆಯಲ್ಲ, ಬೇರೆ ಕಡೆ ಗೋಡೆ ಕಡೆ ಎಸಿತಾರೆ. ಅದು ತುಂಬಾ ಜೋರಾಗಿ ಸೌಂಡ್ ಆಗುತ್ತೆ. ಅಷ್ಟು ಜೋರಾಗಿ ಸೌಂಡ್ ಆಗಿರೋದನ್ನ ನೋಡಿ ಅವನು ಆ ಕಡೆ ತಿರುಗಿ ನೋಡ್ತಾನೆ. ಆಮೇಲೆ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಬೋರ್ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ಮನೇಲಿ ನೀರು ಹುಡುಕ್ತಿರ್ತಾರೆ. ಇಲ್ಲಿ ಅವರು ಫ್ರಿಜ್ ನ ಓಪನ್ ಮಾಡ್ಕೊಂಡು ಅದ್ರಲ್ಲಿರೋ ನೀರ್ನ ಹಂಗೆ ಡೈರೆಕ್ಟ್ ಆಗಿ ಬಾಟ್ಲಿಂದ ಕುಡಿತಿರ್ತಾರೆ. ಇಲ್ಲಿ ಅವ್ರ ವೈಫ್ ಒಂದು ರೂಮ್ ಇಂದ ಆಚೆಗೆ ಬರ್ತಿರ್ತಾರೆ. ಅವಾಗ ಅವರು ಅದನ್ನ ನೋಡಿ ಬೈತಿರ್ತಾರೆ, ನಿಂಗೆ ಎಷ್ಟು ಸತಿ ಹೇಳಿದೀನಿ ಡೈರೆಕ್ಟ್ ಆಗಿ ಬಾಟ್ಲಿಂದಾನೇ ನೀರ್ ಕುಡಿಬೇಡ, ಗ್ಲಾಸಿಗೆ ಹಾಕೊಂಡ್ ಕುಡಿ ಅಂತ. ಆದ್ರೂ ಬೋರ್ ಅವ್ರ ತಂದೆ ಅದ್ರಲ್ಲೇ ನೀರ್ ಕುಡಿದ್ಬಿಟ್ಟು ಕುಡ್ದಾದ್ಮೇಲೆ ಅದನ್ನ ಫ್ರಿಜ್ ಅಲ್ಲಿ ವಾಪಸ್ ಇಡ್ತಿರ್ತಾರೆ. ಅವ್ರ ವೈಫ್ ಯಾವ ರೂಮಿಗೆ ಹೋಗಿರ್ತಾರಲ್ಲ ಅಲ್ಲಿಂದ ವಾಪಸ್ ಬರ್ತಾ ಹೇಳ್ತಿರ್ತಾರೆ, ಇಲ್ಲಿ ಕೇಳು, ನಾನು ಸ್ಮೆಲ್ಲಿನ ಬಗ್ಗೆ ನಿಂಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೇಳಿದ್ನಲ್ಲ, ಏನಾಯ್ತು ಅದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅವಳು ಮುಖಕ್ಕೆ ಫೇಶಿಯಲ್ ಹಾಕಿರ್ತಾಳೆ. ಅದ್ರ ಕಾರಣಕ್ಕೆ ಅವಳು ಫೇಸ್ ನ ಅಲಗಾಡಿಸದೆ ಬರೀ ಲಿಪ್ಸ್ ಅಲ್ಲೇ ಮಾತಾಡ್ತಿರ್ತಾಳೆ. ಅವಳು ಈ ತರ ಮಾತಾಡ್ತಿರೋದ್ರಿಂದ ಬೋರ್ ಅವ್ರ ತಂದೆಗೆ ಫಸ್ಟಿಗೆ ಏನು ಅರ್ಥ ಆಗಲ್ಲ. ಆಮೇಲೆ ಅವರು ರಿಯಲೈಸ್ ಮಾಡ್ಕೋತಾರೆ ಏನು ಅಂತ. ಆಮೇಲೆ ಅವರು ಹೇಳ್ತಾರೆ, ಓ ಆ ವಿಷಯನ ನಾನು ಹೋಗಿ ಅಲ್ಲಿ ಎಲ್ಲರಿಗೂ ಕ್ಲಾಸ್ ತಗೊಂಡಿದ್ದೀನಿ, ಪಕ್ಕ ಈ ವಿಷಯದಲ್ಲಿ ಏನಾದ್ರು ಒಂದು ಮಾಡೇ ಮಾಡ್ತಾರೆ ಬಿಡು. ಆಮೇಲೆ ಅವಳು ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾಳೆ, ಹಾಗಾದ್ರೆ ನಿಮ್ಮ ಅಮ್ಮನ ವಿಷಯ ಏನು ಅಂತ. ಇಲ್ಲಿ ಅದಕ್ಕೆ ಅವನಿಗೆ ಅರ್ಥ ಆಗಲ್ಲ, ಏನು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನಿಮ್ಮ ಅಮ್ಮಂಗೆ ಹೇಳ್ತಿರ್ತಾನೆ, ನೀನು ಡೈರೆಕ್ಟ್ ಹವಾಯಿ ಕರ್ಕೊಂಡು ಹೋಗ್ತಿಲ್ಲ, ಹವಾಯಿ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಬೋರ್ ಅವ್ರ ತಂದೆ ಫ್ರಿಜ್ ನ ಕ್ಲೋಸ್ ಮಾಡ್ತಾ ಹೇಳ್ತಿರ್ತಾರೆ, ಹಾ ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮ ಅಮ್ಮಂಗೂ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ, ನಮ್ಮ ಅಮ್ಮನ ಮನ್ಸು ತುಂಬಾನೇ ವಿಶಾಲವಾಗಿದೆ ಅಂತ ಅವನು ಫ್ರಿಜ್ ಮೇಲೆ ಕೈ ಇಡ್ತಾನೆ. ಅವ್ರ ತಂದೆ ಮಾತನ್ನ ಕೇಳಿದ್ಮೇಲೆ ಅವ್ರ ವೈಫ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವಳು ಒಳಗೋಗಿ ಡೋರ್ ಹಾಕೋತಾಳೆ. ಆಮೇಲೆ ಇವನು ಕತೆ ನೋಡ್ತಿರ್ತಾನೆ. ಅವಳು ಓದ್ಲಿಲ್ಲ ಅಂತ ಅವನು ಕೂಡ ಹೋಗಕ್ ಹೋಗ್ತಾನೆ. ಆದ್ರೆ ಅವ್ನ ಕೈ ಏನಿರುತ್ತೆ ಅದು ಫ್ರಿಜ್ ಗೆ ಕಚ್ಕೊಬಿಟ್ಟಿರುತ್ತೆ. ಇಲ್ಲಿ ಅವನು ಮುಂದೆ ಹೋದ್ರೆ ಫ್ರಿಜ್ ಡೋರ್ ಆಟೋಮೆಟಿಕ್ ಆಗಿ ಅದು ಕಚ್ಕೊಂಡಿರುತ್ತಲ್ಲ ಅದೇ ಓಪನ್ ಆಗ್ತಿರುತ್ತೆ. ಇಲ್ಲಿ ಅವನು ಫುಲ್ ಶಾಕ್ ಆಗ್ತಾ ಡೋರ್ ನ ಕ್ಲೋಸ್ ಮಾಡ್ತಾನೆ. ಮತ್ತೆ ಅವ್ನ ಕೈನ ತಕೊಳಕ್ ಹೋದ್ರೆ ಅವ್ನ ಕೈ ಜೊತೆಗೆ ಆ ಡೋರ್ ಕೂಡ ಓಪನ್ ಆಗಿ ಬರುತ್ತೆ. ಇಲ್ಲಿ ಅವನು ಇದೇ ತರನೇ ಒಂದ್ 3-4 ಸತಿ ಮಾಡ್ತಿರ್ತಾನೆ. ಇಲ್ಲಿ ಆಗ್ತಿರೋ ಸೌಂಡ್ ಇಂದ ಅವ್ರ ವೈಫ್ ಆಚೆ ಬರ್ತಾ ಹೇಳ್ತಿರ್ತಾಳೆ, ಇಷ್ಟೊಂದು ಸೌಂಡ್ ಯಾಕೆ ಮಾಡ್ತಿದ್ಯಾ ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಇಲ್ಲ ನಾನು ಬರೀ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಿದ್ದೆ ಅಷ್ಟೇ. ಅದಕ್ಕೆ ಅವ್ರ ವೈಫ್ ಹೇಳ್ತಿರ್ತಾರೆ, ಏನು ಇಲ್ಲಿ ಕಿಚನ್ ಅಲ್ಲ ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಹಾ ಹೌದು, ಇಲ್ಲೊಂದ್ ಸ್ವಲ್ಪ ಓಪನ್ ಸ್ಪೇಸ್ ಇದೆಯಲ್ಲ ಅದಕ್ಕೆ. ಅದಕ್ಕೆ ಅವ್ರ ವೈಫ್ ಹೇಳ್ತಿರ್ತಾಳೆ, ಸರಿ ಆಯ್ತು ನಾನು ಮಲ್ಕೊಳಕ್ ಹೋಗ್ತಿದ್ದೀನಿ ಅಂತ ಅನ್ಬಿಟ್ಟು ಅವ್ಳು ಲೈಟ್ ಆಫ್ ಮಾಡ್ಬಿಟ್ಟು ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಸರಿ ಆಯ್ತು ಗುಡ್ ನೈಟ್ ಮನ್ವಿ. ಅವಳು ಹೋಗಿ ಡೋರ್ ಹಾಕೊಂಡ್ಮೇಲೆ ಇವನು ಮತ್ತೆ ಎರಡು ಕೈಯಲ್ಲಿ ಇಟ್ಕೊಂಡು ಡೋರ್ನ ಅವನ ಕೈನ ಅವನು ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದರಿಂದ ಮತ್ತೆ ಸೌಂಡ್ ಆಗ್ತಿರುತ್ತೆ. ಅವನು ಒಂದ್ ಕೈಯಲ್ಲಿ ಫ್ರಿಜ್ ನ ತಳ್ತಾ ಅವ್ನ ಕೈನ ಎಳಿಯಕ್ಕೆ ಟ್ರೈ ಮಾಡ್ತಿರ್ತಾನೆ. ಮತ್ತೆ ಅವನು ಕಾಲಲ್ಲೆಲ್ಲ ಹಿಡ್ಕೊಂಡು ಅವ್ನ ಕೈನ ಬಿಡಿಸ್ಕೊಳಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಅವನು ಕೈನ ಬಿಡಿಸ್ಕೊಳಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಹಿಂದೆಯಿಂದ ಅವ್ನ ಬಾಡಿಗೆ ಲೈಟ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅದಕ್ಕೆ ಅವನು ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ತಾನೆ. ಆಮೇಲೆ ಅವ್ರ ಮಗಳು ಬಂದಿರೋದನ್ನ ನೋಡಿ ಅವನು ಹೇಳ್ತಿರ್ತಾನೆ, ನೋಡು ನಾನು ಈಗಿನ ಡೋರ್ ಓಪನ್ ಮಾಡೋಣ ಅಂತ ಬಂದೆ, ಆಲ್ರೆಡಿ ನನ್ನ ಮುದ್ದು ಮಗಳು ಎದ್ದು ಬಂದ್ಬಿಟ್ಟಿದ್ದಾಳೆ, ನಿಧಾನಕ್ಕೆ ಡೋರ್ ಓಪನ್ ಮಾಡ್ಬಿಟ್ಟು ಐಸ್ ಕ್ರೀಮ್ ತಿನ್ನಕ್ಕೆ ಏನಾದ್ರು ಮನ್ಸಿದ್ಯಾ ಮಗಳೇ ಅಂತ ಕೇಳ್ತಿರ್ತಾನೆ. ಇಲ್ಲಿ ಬೋರ ಅವ್ರ ಅಪ್ಪನ ಮುಖ ನೋಡ್ಕೊಂಡು ಜೋರಾಗಿ ಉಸಿರು ಬಿಟ್ಬಿಟ್ಟು ಅವಳಲ್ಲಿಂದ ನಡ್ಕೊಂಡು ಮುಂದಕ್ಕೆ ಹೋಗ್ತಾಳೆ. ಅವಳು ಏನು ಹೇಳ್ತಾಳೆ ಅಲ್ಲಿಂದ ವಾಶ್ರೂಮ್ ಹೊಟ್ಟೋಗ್ತಾಳೆ. ಇದನ್ನ ನೋಡ್ಕೊಂಡು ಅವನು ಹೇಳ್ತಿರ್ತಾನೆ, ಐಸ್ ಕ್ರೀಮ್ ತಿನ್ನೋದಕ್ಕೆ ಮನ್ಸಿಲ್ವಾ ಅಂತ ಅಂದ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಯಾವಾಗ ಅವ್ರ ಮಗಳು ಡೋರ್ನ ಕ್ಲೋಸ್ ಮಾಡ್ಕೋತಾಳೋ ಆಗ ಅವನು ಫ್ರಿಜ್ ಹತ್ರ ಮಾತಾಡ್ತಿರ್ತಾನೆ, ಪ್ರಾಬ್ಲಮ್ಮು ನಿನ್ನಲ್ಲಿದ್ಯಾ ನನ್ನಲ್ಲಿದ್ಯಾ, ನಿನ್ನಲ್ಲಿ ಏನಾದ್ರು ಇದ್ರೆ ನಾನು ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿ ನಿನ್ನನ್ನ ರೆಡಿ ಮಾಡಿಸ್ತೀನಿ, ಆದ್ರೆ ನನ್ನಲ್ಲಿದ್ರೆ ನಾನು ಏನ್ ಮಾಡೋದು. ಇಷ್ಟು ಹೇಳ್ಬಿಟ್ಟು ಅವನು ಕೈನ ಮತ್ತೆ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಒಂದ್ ಕೈಯಲ್ಲಿ ತೆಳ್ತಾ ಅವ್ನು ಇನ್ನೊಂದ್ ಕೈನ ಬಿಡಿಸ್ಕೊಳಕ್ ಟ್ರೈ ಮಾಡ್ತಾನೆ. ಆಗಲ್ಲ. ಅವನ ಕೈನು ಕೂಡ ಅವನು ಎಳಿತಾನೆ, ಅವಾಗ್ಲೂ ಆಗಲ್ಲ. ಅವನು ಕಾಲಲ್ಲಿ ಆ ಫ್ರಿಜ್ ನ ಒದಿತಾ ಅವನ ಕೈನ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ, ಆಗ್ಲೂ ಕೂಡ ಆಗೋದಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಯಾಂಗ್ಸಿ ಅವ್ರ ಮನೆನ ತೋರಿಸ್ತಾರೆ. ಇಲ್ಲಿ ಯಾಂಗ್ಸಿ ಗೋಡೆಯಲ್ಲಿ ಒಂದು ಹೋಲ್ ಆಗಿರುತ್ತೆ. ಅವನು ಅದನ್ನ ನೋಡ್ತಾ ಇರ್ತಾನೆ. ಇಲ್ಲಿ ಅವನ ಆ ಹೋಲ್ ನ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಆಗ್ತಿರ್ತಾನೆ, ಇದು ಹೆಂಗ್ ಸಾಧ್ಯ, ಹಿಂಗ್ ಎಸಿಯೋ ತರ ಎಲ್ಲ ಆಕ್ಟ್
ಮಾಡಿ ಅವನು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾನೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಅವನು ಒಂದು ಟಿನ್ ನ ಎಸ್ತಿರ್ತಾನಲ್ಲ, ಅದರಿಂದ ಆ ಗೋಡೆ ಹೋಲಾಗಿರೋದು. ಇಲ್ಲಿ ಅವನು ಆ ಹೋಲ್ನ ನೋಡ್ಕೊಂಡು ಇಲ್ಲ ಅಂತೆಲ್ಲ ತಲೆ ಕೆರ್ಕೊಂಡು ಫುಲ್ಲು ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಇವನು ಹಿಂಗೆ ತಲೆ ಕೆರ್ಕೊಂಡು ಮುಂದಕ್ಕೆ ಬರ್ತಿರ್ತಾನೆ. ಅಲ್ಲಿ ನೋಡಿದ್ರೆ ಅವ್ನ ಎದುರುಗಡೆ ಇರೋ ಗೋಡೆಲ್ಲೂ ಕೂಡ ಇದೇ ತರಾನೇ ಹೋಲಾಗಿರುತ್ತೆ. ಇಲ್ಲಿ ಅವನು ಫುಲ್ ಶಾಕ್ ಅಲ್ಲಿ ಬಕ್ಕೊಂಡು ಆ ಹೋಲ್ ಕಡೆಗೆ ಬರ್ತಿರ್ತಾನೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಅವನ ಎಸ್ತಿರೋ ಟಿನ್ನಿಂದ ಎರಡು ಗೋಡೆಲ್ಲೂ ಹೋಲಾಗಿರುತ್ತೆ. ಆ ಗೋಡೆಯಿಂದ ಹೋಲಾಗಿ ಬಂದು ಈ ಗೋಡೆಗೆ ಹೊಡೆದು ಅದು ಕೆಳಗಡೆ ಬಿದ್ದಿರುತ್ತೆ. ಈಗ ನಮ್ಗೆ ಆ ಹೋಲಿಂದ ಫುಲ್ಲು ಸಿಟಿನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ರಾತ್ರಿಯಿಂದ ಬೆಳಗ್ಗೆ ಆಗೋದನ್ನ ತೋರಿಸ್ತಾರೆ, ಅಂದ್ರೆ ಸೂರ್ಯ ಹುಟ್ಟೋದನ್ನ ತೋರಿಸ್ತಾರೆ. ಇಲ್ಲಿ ಜೆನಿ ಊಟ ಟೇಬಲ್ ಮುಂದೆ ಕೂತಿರ್ತಾಳೆ. ಅವಳ ಮುಂದೆಗಡೆ ತುಂಬಾ ತರ ವೆರೈಟಿ ಊಟಗಳನ್ನ ಇಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಅವಳು ಫಸ್ಟ್ ಭಯ ಪಟ್ಕೋತಾ ಇರ್ತಾಳೆ. ಅವಳಿಗೆ ಕುತ್ಕೋಬೇಕಾ ಇಲ್ಲ ನಿಂತ್ಕೋಬೇಕಾ ಇಲ್ಲ ಆರಾಮಾಗಿ ಕಂಫರ್ಟಬಲ್ ಆಗಿ ಚಕ್ಕಂಬಕ್ಲಾಕೋ ಕುತ್ಕೋಬೇಕಾ ಗೊತ್ತಾಗ್ತಿರಲ್ಲ. ಅವಳು ಇನ್ನೇನು ಕುತ್ಕೋಬೇಕು ಅಂತ ಹೋದಾಗ ಅವ್ರ ಅಜ್ಜಿ ಮತ್ತೆ ಇನ್ನೂ ಸ್ವಲ್ಪ ಊಟಗಳನ್ನ ತಗೊಂಡ್ಬಂದು ಟೇಬಲ್ ಮೇಲೆ ಜೋಡಿಸ್ತಿರ್ತಾರೆ. ಇದನ್ನ ನೋಡಿ ಅವಳು ಭಯಕ್ಕೆ ಮತ್ತೆ ಸ್ಟ್ರೈಟ್ ಆಗಿ ಕುತ್ಕೋಬಿಡ್ತಾಳೆ. ಊಟ ಎಲ್ಲ ಸರ್ವ್ ಮಾಡಾದ್ಮೇಲೆ ಜೆನಿ ಅವ್ರ ಅಜ್ಜಿ ಬಂದು ಜೆನಿ ಎದುರುಗಡೆ ಕುತ್ಕೋತಾರೆ. ಇಲ್ಲಿ ಅವರು ಕೇಳ್ತಿರ್ತಾರೆ, ನಿಂಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು? ಜೆನಿ ತಿಂತಿರ್ತಾಳೆ. ಈ ಕ್ವಶನ್ ಕೇಳಿದ ತಕ್ಷಣ ಅವಳಿಗೆ ಗಂಟಲ್ಲಿ ಸ್ವಲ್ಪ ಸಿಗಾಕೊಂಡಂಗ್ ಆಗ್ಬಿಡುತ್ತೆ. ಇಲ್ಲಿ ಅವಳು ಅದಕ್ಕೆ ಕೆಮ್ತ ಅಂತ ಹೇಳ್ಬಿಟ್ಟು ಆಮೇಲೆ ನಿಧಾನ ಕೇಳ್ತಾಳೆ, ನಾನು ಒಬ್ಳೆ ಇದನ್ನೆಲ್ಲ ಮಾಡಿದ್ದು. ಅದಕ್ಕೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನಂಗೆ ಇಷ್ಟಂತೂ ಗೊತ್ತು, ಆ 2 ಪೆದ್ದುಗಳು ಕೂಡ ನಿನ್ ಜೊತೆ ಸೇರ್ಕೊಂಡಿದ್ರು ಅಂತ. ನೀನ್ ಒಬ್ಳೆ ಅಂತೂ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೆನಿ ತಿಂತ, ಆದ್ರೆ ನಾವ್ 3 ಜನ ಸೇರಿ ಒಬ್ರೆ ಮಾಡಿದ್ದು. ಜೆನಿ ಮಾತನ್ನ ಕೇಳಿದ್ಮೇಲೆ ಅವ್ರ ಅಜ್ಜಿ ಹೇಳ್ತಿರ್ತಾರೆ, 3 ಜನ ಸೇರಿ ಮಾಡಿರೋದ್ನ ಒಬ್ರೆ ಮಾಡಿದ್ದು ಅಂತ ಹೇಳಲ್ಲ. ಇಲ್ಲಿ ಅದಕ್ಕೆ ಜೆನಿ ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ, ನಿಮ್ಗೇನ್ ಗೊತ್ತಿದೆ ಅಜ್ಜಿ? ಅದಕ್ಕೆ ಜೆನಿ ಅವ್ರ ಅಜ್ಜಿ ಏನು ಮಾತಾಡಲ್ಲ. ಸರಿ ಆಯ್ತು, ಸೂಪ್ ಕುಡಿ ಅಂತ ಸೂಪ್ ನ ಮುಂದಕ್ಕೆ ತಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೆನಿ ಹೂ ಅಂತ ಹೇಳ್ಬಿಟ್ಟು ತಿಂತಿರ್ತಾಳೆ. ಜೆನಿ ಸೂಪ್ ಕುಡಿವಾಗ ಅವ್ರ ಅಜ್ಜಿ ನಗ್ತಾ ಹೇಳ್ತಿರ್ತಾರೆ, ನೀನು ನನ್ಗೆ ಒಂದ್ ಮಾತು ಹೇಳು, ವಿತೌಟ್ ಪಾಸ್ವರ್ಡ್ ನೀನು ಹೆಂಗ್ ಹೋಗ್ತಿದ್ದೆ ಆಚೆಗೆ? ಇಲ್ಲಿ ಅದಕ್ಕೆ ಜನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವಳು ಸುಮ್ಮನೆ ತಿಂತಿರ್ತಾಳೆ. ಆಮೇಲೆ ಬಾಯಿ ತುಂಬಾ ಊಟನ ತುಂಬಿಕೊಂಡು ಆಮೇಲೆ ಕೇಳ್ತಿರ್ತಾಳೆ, ಹಾಗಾದ್ರೆ ಡಾಕ್ಟರ್ ಏನಂದ್ರು? ಪಕ್ಕ ಏನಾದ್ರು ಬ್ಯಾಡ್ ನ್ಯೂಸ್ ಹೇಳಿರ್ತಾರಲ್ವಾ ಅಂತ ಅವಳು ಊಟನ ತಿಂತಿರ್ತಾಳೆ. ಜೇನಿ ಅವ್ರ ಅಜ್ಜಿ ಜನಿಗೆ ಊಟನ ಸರ್ವ್ ಮಾಡ್ತಾ ಹೇಳ್ತಿರ್ತಾರೆ, ನೀನು ಯಾವಾಗ ಚಿಕ್ಕವಳಿದ್ದೆ ಅವಾಗ ಯಾವಾಗ್ಲೂ ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ, ನಿನ್ಗೋಸ್ಕರ ನಾನು ತುಂಬಾ ವರಿಡ್ ಆಗಿದ್ದೆ. ಒಂದೇ ಒಂದ್ ಕ್ಷಣ ನೀನು ನನ್ನ ಕಣ್ಣಿಂದ ಆ ಕಡೆ ಈ ಕಡೆ ಹೋದ್ರು ನನ್ನ ಹೃದಯನೇ ನಿಂತೋಗೋಷ್ಟು ನೋವಾಗ್ತಿತ್ತು, ಭಯ ಆಗ್ತಿತ್ತು. ಯಾವಾಗೆಲ್ಲ ನಾವು ಹಾಸ್ಪಿಟಲ್ ಮೆಟ್ಲನ್ನ ಹತ್ತಿದ್ವೋ ಅವಾಗೆಲ್ಲ ನನಗೆ ತುಂಬಾನೇ ಭಯ ಆಗ್ತಿತ್ತು. ಇಷ್ಟು ವರ್ಷ ನಾನು ಬರೀ ಭಯದಲ್ಲೇ ಬದುಕಿದ್ದೀನಿ, ಅದು ಪೂರ್ತಿ 20 ವರ್ಷ. ಮತ್ತಿಗೆ ಜನಿಗೂ ಕೂಡ ಬೇಜಾರಾಗುತ್ತೆ. ಇಲ್ಲಿ ಅವಳು ತಲೆ ಬಗ್ಗಿಸ್ಕೊಂಡ್ ಕೂತಿರ್ತಾಳೆ. ಆಗ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮೋಸ್ಟ್ಲಿ ನನ್ಗಿಂತ ಜಾಸ್ತಿ ಭಯ ನಿನ್ಗೆ ಆಗ್ತಿತ್ತು ಅನ್ಸುತ್ತೆ. ಇಲ್ಲಿ ಜೆನಿ ಎಮೋಷನಲ್ ಆಗ್ತಾ ಹೇಳ್ತಿರ್ತಾಳೆ, ಅಜ್ಜಿ ನೀವು ನನ್ನನ್ನ ಕ್ಷಮಿಸ್ಬಿಡಿ ಅಂತ. ಇಲ್ಲಿ ಅದಕ್ಕೆ ಅಜ್ಜಿ ಫುಲ್ ಶಾಕ್ ಆಗ್ತಾ ಹೇಳ್ತಿರ್ತಾರೆ, ನೀನ್ ಯಾಕೆ ನನ್ನ ಹತ್ರ ಸಾರಿ ಕೇಳ್ತಿದ್ಯಾ? ಈ 25 ವರ್ಷದಲ್ಲಿ ಮೊದಲೇ ಸತಿಗೆ ನೀನು ಇಷ್ಟೊಂದು ನನಗೆ ಖುಷಿ ಆಗುವಂತ ಸುದ್ದಿ ಕೊಟ್ಟಿರೋದು. ಮಾತನ್ನ ಕೇಳಿ ಜೆನಿ ಫುಲ್ ಶಾಕ್ ಅಲ್ಲಿ ಅವ್ರ ಅಜ್ಜಿ ಮುಖನ ನೋಡ್ತಿರ್ತಾಳೆ. ಇಲ್ಲಿ ಅಜ್ಜಿ ಫುಲ್ ಖುಷಿಯಾಗಿ ಹೇಳ್ತಿರ್ತಾರೆ, ನಿನ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದಿದೆ, ನೀನು ಪೂರ್ತಿ ಹುಷಾರಾಗ್ಬಿಟ್ಟಿದ್ಯಾ ಅಂತ ಖುಷಿಯಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ಜೆನಿ ಫುಲ್ ಶಾಕ್ ಅಲ್ಲಿ ಅವ್ರ ಅಜ್ಜಿನ ನೋಡ್ತಿರ್ತಾಳೆ. ಇಲ್ಲಿ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನಿನ್ಗೆ ಹೇಳಕ್ಕೆ ಆಗಲ್ಲ. ಹೇಳ್ಬೇಕು ಅಂದ್ರೆ ಡಾಕ್ಟರೇ ಫುಲ್ ಶಾಕ್ ಆಗ್ಬಿಟ್ಟಿದ್ರು. ನಿನ್ ಹಾರ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇತ್ತಲ್ಲ ಅದು ಫುಲ್ ಕಂಪ್ಲೀಟ್ ಆಗಿ ಹುಷಾರಾಗಿದೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ಮತ್ತೆ ಆ ಡಾಕ್ಟರ್ ಕೂಡ ಒತ್ತಿ ಒಂದ್ 50 ಸತಿ ಹೇಳ್ದ, ಇದೇನೋ ಮಿರಾಕಲ್ಲು ಅಂತ. ಈ ತರ ಹೇಳ್ಕೊಂಡು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೆನಿ ಅವಳ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಅದನ್ನ ಫೀಲ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೆನಿ ಅವ್ರ ಅಜ್ಜಿ ಊಟನ ಮತ್ತೆ ಸರ್ವ್ ಮಾಡ್ತಾ ಹೇಳ್ತಿರ್ತಾರೆ, ಇನ್ಮೇಲೆ ನಿನ್ ಲೈಫ್ ನ ನಿಂಗೆ ಯಾವ ತರ ಇಷ್ಟನೋ ಆ ತರ ಎಂಜಾಯ್ ಮಾಡ್ಕೊಂಡು ಬದುಕೋ. ನೀನು ಈಗೇನೋ ಫುಲ್ ಹುಷಾರಾಗಿದ್ಯಾ, ಆದ್ರೆ ಹೆಲ್ತ್ ಮೇಲೆ ಕೇರ್ಲೆಸ್ ಮಾಡಬಾರ್ದು. ಇನ್ನೊಂದು, ನಿನ್ನದೇನೋ ಅವ್ರವ್ರ ಅದು ಲೈಟ್ಸ್ ನ ನೋಡ್ಬೇಕು ಅಂತಿದ್ದಲ್ಲ, ಹೋಗಿ ನೋಡ್ಕೊಂಬಾ. ಇಲ್ಲಿ ಜೆನಿ ಅವ್ರ ಅಜ್ಜಿ ಟ್ರಿಪ್ಪಿಗೆ ಕಳಿಸ್ತಿದ್ದಾರೆ ನಮ್ಮ ಮಾತನ್ನ ಕೇಳಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಆಮೇಲೆ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮತ್ತೆ ಇನ್ನೊಂದೇನೋ ಅದೇನೋ ಇತ್ತಲ್ಲ ಇಕಿಯೋನಾ ಫಾಲ್ಸ್, ಅದನ್ನು ಹೋಗಿ ನೋಡ್ಕೊಂಬಾ. ಮತ್ತೆ ಆಫ್ರಿಕಾಗೂ ಹೋಗ್ಬಿಡ್ಬಾ, ನಿಂಗೆ ಎಲ್ಲೆಲ್ಲ ಹೋಗ್ಬೇಕು ಅನ್ಸುತ್ತಾ ಅಲ್ಲೆಲ್ಲ ಹೋಗ್ಬಿಡ್ಬಾ. ಇಲ್ಲಿ ಜೆನಿ ಫುಲ್ ಎಮೋಷನಲ್ ಆಗಿ ಅವ್ರ ಅಜ್ಜಿನ ನೋಡ್ತಿರ್ತಾರೆ. ಇಲ್ಲಿ ಜೆನಿ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಿನ್ಗೆ ಎಲ್ ಬೇಕೋ ಅಲ್ಲಿ ಹೋಗ್ಬಿಡ್ಬಾ, ಆದ್ರೆ ನಿನ್ ಲೈಫ್ ನ ಯಾವತ್ತೂ ವೇಸ್ಟ್ ಮಾಡ್ಬೇಡ. ಪೂರ್ತಿ ಪ್ರಪಂಚನೇ ನೀನು ಸುತ್ತಾಡು, ಆದ್ರೆ ಬರೀ ನಿನ್ ದುಡ್ಡಿಂದ ಮಾತ್ರ. ಇಲ್ಲಿ ಅದಕ್ಕೆ ಜೆನಿ ಎಮೋಷನಲ್ ಆಗಿ ಅಳ್ತಾ ಇರ್ತಾಳೆ. ಇಲ್ಲಿ ಜೆನಿ ನಿಜವಾಗ್ಲೂ ಅಳ್ತಿದ್ದಾಳ ಇಲ್ವಾ ಅಂತ ಅವ್ರ ಅಜ್ಜಿ ಬಗ್ಗೆ ನೋಡ್ತಿರ್ತಾರೆ. ಇಲ್ಲಿ ಅವಳು ಕತ್ತೆತ್ಬಿಟ್ಟು ಹೇಳ್ತಾಳೆ, ಬರೀ ಈರುಳ್ಳಿ ಸುಳಿದ್ಬಿಟ್ಟು ಆ ದುಡ್ಡಲ್ಲಿ ನಾನು ಹೆಂಗೆ ಟ್ರಾವೆಲ್ ಮಾಡಕ್ ಆಗುತ್ತೆ? ಇಲ್ಲಿ ಅದಕ್ಕೆ ಅವ್ರ ಅಜ್ಜಿ ಸ್ವಲ್ಪ ಆಂಗ್ರಿ ಫೇಸ್ ನ ಮಾಡ್ಕೊಂಡು ಜೆನಿನ ನೋಡ್ತಿರ್ತಾರೆ. ಆಮೇಲೆ ಅವ್ರ ಹಿಂದೆ ಇರೋ ಟೇಬಲ್ ಅಲ್ಲಿ ಪಾಸ್ಪೋರ್ಟ್ ಮತ್ತೆ ಟಿಕೆಟ್ ವೀಸಾ ಎಲ್ಲಾನು ತೆಗೆದು ಮುಂದೆ ಇಡ್ತಾರೆ. ಇದನ್ನ ನೋಡಿ ಜೆನಿ ಫುಲ್ ಖುಷಿ ಆಗ್ಬಿಡ್ತಾಳೆ. ಅಜ್ಜಿ ನೀವಂತೂ ಸೂಪರ್ ಅಂತ ಅದನ್ನ ಎತ್ಕೊಳಕ್ ಹೋಗ್ತಿರ್ತಾಳೆ. ಆದ್ರೆ ಅವ್ರ ಅಜ್ಜಿ ಅದ್ರ ಮೇಲೆ ಕೈ ಇಟ್ಬಿಡ್ತಾರೆ. ಇಲ್ಲಿ ಅವರು ಆ ಟಿಕೆಟ್ ಗಳನ್ನ ಪಾಸ್ಪೋರ್ಟ್ ನ ವೀಸಾನ ಎಲ್ಲ ಕೈಗೆ ಎತ್ಕೊಂಡು ಹೇಳ್ತಿರ್ತಾರೆ, ನಂದೊಂದು ಕಂಡೀಷನ್ ಇದೆ. ಅವ್ರ ಕೈಯಲ್ಲಿರೋ ಎನ್ವೆಲಪ್ ಇಂದ ಒಂದು ಪೇಪರ್ ನ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಡ್ತಾರೆ. ಅದ್ರಲ್ಲಿ ಸ್ಟ್ರಾಬೆರಿ ಡಿಸೈನ್ ಇರುತ್ತೆ, ಅದ್ರ ಒಳಗಡೆ ಇರೋ ಹಣ್ಣುಗಳು ಖಾಲಿ ತರ ಇರುತ್ತೆ. ಇದನ್ನ ನೀನು ಫಿಲ್ ಮಾಡ್ಬೇಕು, ನಿನ್ನಲ್ಲಿ ಇರೋಂಥದ್ನೆಲ್ಲ ಚೇಂಜ್ ಮಾಡ್ಕೊಂಡು
ನೀನು ಒಳ್ಳೆ ಹುಡುಗಿ ಆಗ್ಬೇಕು ಮತ್ತೆ ನಿನ್ನ ಹೆಲ್ತ್ನು ನೀನು ಚೆನ್ನಾಗಿ ನೋಡ್ಕೋಬೇಕು, ಆಗ ಟಿಕೆಟ್ ನಿನ್ಗೆ ಸಿಗುತ್ತೆ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ನೋಡಿ ಅಜ್ಜಿ ಇದನ್ನೆಲ್ಲ ಚಿಕ್ಕ ಮಕ್ಳು ಮಾಡೋದು, ಆದ್ರೆ ನಾನೀಗ ದೊಡ್ಡವಳಾಗಿದ್ದೀನಲ್ವಾ. ಅದಕ್ಕೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಅಷ್ಟೊಂದು ದೊಡ್ಡವಳಾಗಿದ್ರೆ ಎಲ್ಲ ಕಡೆ ಹೋಗೋದಕ್ಕೆ ನೀನ್ ದುಡ್ಡೇ ಖರ್ಚು ಮಾಡ್ಕೊಂಡು ಹೋಗು ಅಂತ. ಅವ್ರು ಆ ಸ್ಟಿಕ್ಕರ್ದು ಪೇಪರ್ ಇರ್ತಲ್ಲ ಅದನ್ನ ಎತ್ತಿಡಕ್ ಹೋಗ್ತಿರ್ತಾರೆ. ಅದಕ್ಕೆ ಜೆನಿ ಇಲ್ಲ 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 ಅಂತ ಹೇಳ್ತಿರ್ತಾಳೆ. ಅವಳು ಮಸ್ಕ ಹೊಡಿತಾ ಪೇಪರ್ನ ಮತ್ತೆ ವಾಪಸ್ ಕೇಳ್ತಿರ್ತಾಳೆ. ಆ ಸ್ಟ್ರಾಬೆರಿ ಒಳಗಡೆ ಅಂಟಿಸೋಕೆ ಕೆಲವು ಸ್ಟಿಕ್ಕರ್ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಜೆನಿ ಅವ್ರ ಅಜ್ಜಿ ಒಂದನ್ನ ತೋರಿಸ್ಬಿಟ್ಟು ಹೇಳ್ತಿರ್ತಾರೆ, ನಿಂಗೆ ಇದು ಬೇಕಾ ಅಂತ. ಅದಕ್ಕೆ ಜೆನಿ ಹ್ಞೂ ಹ್ಞೂ ಅಂತ ತಲೆಲ್ಲಾಡಿಸ್ತಿರ್ತಾಳೆ. ಇದು ಬೇಕು ಅಂದ್ರೆ ಮೊದಲು ಊಟನೆಲ್ಲ ಫಿನಿಶ್ ಮಾಡು ಅಂತ ಜೆನಿ ಅವ್ರ ಅಜ್ಜಿ ಹೇಳ್ತಾರೆ. ಅವ್ರ ಅಜ್ಜಿ ಮಾತನ್ನ ಕೇಳಿದ ತಕ್ಷಣ ಪಟ್ ಅಂತ ಜೆನಿ ಪಟ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಅವಳ ಹತ್ರ ತಿಂತಿರೋದನ್ನ ನೋಡಿ ಅವ್ರ ಅಜ್ಜಿ ನಗ್ತಾ ಇರ್ತಾರೆ. ಅವ್ರ ಅಜ್ಜಿ ನಗ್ತಿರೋದನ್ನ ನೋಡಿ ಜೆನಿ ಕೂಡ ನಗ್ತಿರ್ತಾಳೆ. ಆಗ ಜೆನಿ ಅವ್ರ ಅಜ್ಜಿಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಅವರು ಫೋನ್ ನ ರಿಸೀವ್ ಮಾಡ್ಬಿಟ್ಟು ನಗ್ತಾ ಹೇಳ್ತಿರ್ತಾರೆ, ಹಲೋ ಹಾರ್ಟಿ ಕಿಚನ್ ಇಂದ ಕಿಮ್ ಜಾಂಗ್ ಬುಕ್ ಮಾತಾಡ್ತಾ ಇದೀನಿ ಹೇಳಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವ್ರ ಫೇಸ್ ಅಲ್ಲಿ ನಗ್ತಾ ಇದ್ದ ಎಕ್ಸ್ಪ್ರೆಷನ್ ಹೋಗಿ ಸೀರಿಯಸ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಯಾರು ಕಾಲ್ ಮಾಡಿರೋದು ಅಂತ ಗೊತ್ತಾದಾಗ ಅವರು ಅವ್ರ ರೂಮಿಗೆ ಎದ್ದೋಗ್ತಿರ್ತಾರೆ. ಇಲ್ಲಿ ಅವರು ಹೋಗೋವಾಗ ಹೇಳ್ತಿರ್ತಾರೆ, ಡೈರೆಕ್ಟರ್ ಚಾಯ್ ಹೇಗಿದ್ದೀರಾ. ಜೆನಿ ಅವ್ರ ಅಜ್ಜಿ ಅಲ್ಲಿಂದ ಎದ್ದೋದ್ಮೇಲೆ ಟೇಬಲ್ ಮೇಲೆ ಇರೋ ಗ್ರೇಪ್ ಶೀಟ್ ತಗೊಂಡು ಅವಳು ಕೆಳಗಡೆ ಹಾಗೆ ಬಿತ್ಕೊಂಡು ಅದನ್ನ ನೋಡ್ಕೊಂಡು ನಗ್ತಾ ಇರ್ತಾಳೆ. ಗ್ರೇಪ್ಸ್ ಅಲ್ಲಿ ಗ್ಯಾಪ್ ಅಲ್ಲಿ ಆಲ್ರೆಡಿ ಒಂದು ಸ್ಟಿಕ್ಕರ್ ನ ಅವಳು ಕಲೆಕ್ಟ್ ಮಾಡ್ಕೊಂಡಿರ್ತಾಳಲ್ಲ, ಅದರಿಂದ ಅವಳು ತುಂಬಾ ಖುಷಿಯಾಗಿ ಹಾಡು ಹೇಳ್ಕೊಂಡು ಆ ಸ್ಟಿಕ್ಕರ್ ನ ಅಂಟಿಸ್ತಿರ್ತಾಳೆ. ಅವಳು ಆ ಸ್ಟಿಕ್ಕರ್ ನ ಅಂಟಿಸಿದ್ಮೇಲೆ ಇದು ಮೊದಲೇ ಸ್ಟಿಕ್ಕರ್ ಈಗ ಸ್ಟಿಕ್ ಆಯ್ತು ಅಂತ ಹೇಳ್ಕೊಂಡು ಅವಳು ನಗ್ತಿರ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜೆನಿ ಆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಿರ್ತಾಳೆ. ನನ್ ತುಟಿ ಕೂಡ ಸರಿ ಹೋಗ್ಬಿಟ್ಟಿದೆ, ನನ್ ಸ್ಕಿನ್ ನೋಡು ತುಂಬಾ ಗ್ಲೋಯಿ ಆಗ್ಬಿಟ್ಟಿದೆ. ಅವಳು ಎರಡು ಕೈನ ಕೆನ್ನೆ ಮೇಲೆ ಇಟ್ಕೊಂಡು ತಲೆಯನ್ನ ಅಲ್ಲಾಡಿಸ್ತಿರ್ತಾಳೆ. ಕಿವಿ ಕೂಡ ಸೌಂಡ್ ಮಾಡ್ತಾ ಇಲ್ಲ. ಅವಳ ಕೈನ ನೋಡ್ಕೊಂಡು ಹೇಳ್ತಿರ್ತಾಳೆ, ಗಾಯಗಳು ಕೂಡ ಎಲ್ಲ ಮಾಯ ಆಗ್ಬಿಟ್ಟಿದೆ. ಅವಳು ಹೃದಯದ ಮೇಲೆ ಕೈ ಇಟ್ಕೊಂಡು ಮತ್ತೆ ಹಾರ್ಟ್ ಕೂಡ ನಾರ್ಮಲ್ ಆಗಿ ಬಡ್ಕೋತಾ ಇದೆ ಅಂತ ಹೇಳ್ತಿರ್ತಾಳೆ. ಜೆನಿ ಹಿಂದಕ್ಕೆ ನಡ್ಕೊಂಡು ಹೋಗ್ತಾ ಹೇಳ್ತಿರ್ತಾಳೆ, ಈ ಅರ್ಧಂಬರ್ಧ ಸಾವು ನನ್ನನ್ನು ಪೂರ್ತಿ ಕ್ಲಿಯರ್ ಮಾಡ್ಬಿಟ್ಟಿದೆ, ನನ್ನನ್ನು ಹುಷಾರ್ ಮಾಡ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹಿಂದೆ ನಮ್ಗೆ ಯಾಂಗ್ಸಿನ ತೋರಿಸ್ತಾರೆ. ಅವ್ನ ಕೈಯಲ್ಲಿ ಏನಾದ್ರು ಪವರ್ ಇದೆಯಾ ಅಂತ ಎರಡು ಕೈಗಳನ್ನ ನೋಡ್ಕೋತಿರ್ತಾನೆ. ಜೆನಿ ಹೇಳ್ತಿರ್ತಾಳೆ, ಆದ್ರೆ ವಿಯರ್ಡ್ ಆಗಿರೋದು ಯಾಕೆ ನನ್ ಕಣ್ಣಿಗೆ ಕಾಣಿಸ್ತಿದೆ ಅಂತ. ಇಲ್ಲಿ ಅವಳು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿರ್ತಾಳಲ್ಲ ಆ ಟನಲ್ ಒಳಗಡೆ ಆ ಸೀನ್ ನ ತೋರಿಸ್ತಾರೆ. ಇಲ್ಲಿ ಆ ಲೇಡಿ ಕರಿತಿರ್ತಾಳೆ, ಅಲ್ಲಿ ಒಳಗಡೆ ಹಾಕುತ್ತಿದ್ಯಾ, ಜೋರಾಗಿ ಮಳೆ ಗಾಳಿ ಬರೋದಿದೆ, ಅಲ್ಲಿಂದ ಎದ್ದು ಬಾ, ನನ್ ಜೊತೆ ಎದ್ ಬಾ. ಈಗ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೆನಿ ಗದದ ಮೇಲೆ ಕೈ ಇಟ್ಕೊಂಡು, ಆದ್ರೆ ಎರಡನೇ ಜಾಗಕ್ಕೆ ನಾನು ಎಲ್ಲೋಗಿದ್ನಲ್ಲ ಅದು ಫಸ್ಟ್ನೇ ಜಾಗಕ್ಕಿಂತ ತುಂಬಾ ವಿಯರ್ಡ್ ಆಗಿತ್ತು. ಈಗ ಅವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಾಜ ಮಹಾರಾಜ ಇದ್ದಿದ್ ಕಾಲಕ್ಕೆ ಹೋಗಿದ್ಲಲ್ಲ ಆ ಸೀನ್ ನ ತೋರಿಸ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜನಿಗೂ ಒಂದ್ ಟೈಮ್ಗೆ ಅನ್ಸುತ್ತೆ ಟೈಮ್ ಟ್ರಾವೆಲ್ ಆಗಿರ್ಬೋದಾ ಅಂತ. ಅವಳು ಟೈಮ್ ಅಂದಿದ ತಕ್ಷಣ ಬಾಯಿ ಮುಚ್ಕೊಂಡು ಇಲ್ಲ ಈ ತರ ಆಗಕ್ ಸಾಧ್ಯ ಇಲ್ಲ, ಟೈಮ್ ಟ್ರಾವೆಲ್ ಅನ್ನೋದು ರಿಯಲ್ ಲೈಫ್ ಅಲ್ಲಿ ಏನಾದ್ರು ನಿಜವಾಗ್ಲೂ ನಡೆಯೋ ಅಂತದ್ ಅಲ್ವೇ ಅಲ್ಲ. ಇಲ್ಲಿ ಜನಿ ಈ ತರ ಯೋಚನೆ ಮಾಡ್ತಿದ್ರೆ ಹಿಂದೆಗಡೆ ಯಾಂಗ್ಸಿ ಜೋರಾಗಿ ಕೈಗೆ ಹೊಡಿತಿರ್ತಾನೆ. ಯಾಕೆಂದ್ರೆ ಅವ್ನ ಪವರ್ ನ ಟೆಸ್ಟ್ ಮಾಡೋದಕ್ಕೆ, ಆದ್ರೆ ಅವ್ನಿಗೆ ತುಂಬಾ ಏಟ್ ಆಗ್ಬಿಡುತ್ತೆ. ಇಲ್ಲಿ ಜನಿ ಮತ್ತೆ ಅವಳಿಗೋಳೆ ಮಾತಾಡ್ಕೋತಿರ್ತಾಳೆ. ಮೋಸ್ಟ್ಲಿ ನನ್ಗೆ ಅನ್ಸುತ್ತೆ ನನ್ನ ಸತ್ತಾಗ ನನ್ನ ಬಾಡಿಗೆ ತುಂಬಾ ಹೊತ್ತು ಆಕ್ಸಿಜನ್ ಸಿಗ್ಲಿಲ್ಲ ಅಂತ, ಅದಕ್ಕೆ ಏನಾದ್ರು ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಯಾಂಗ್ಸಿ ಏನಿರ್ತಾನೆ ಅವನು ಹಿಂದೆಗಡೆ ಒಂದು ಟಿನ್ನ ತಗೊಂಡು ಗೋಡೆಗೆ ಎಸಿತಾನೆ. ಅದು ಮತ್ತೆ ಬೌನ್ಸ್ ಆಗಿ ಅವನ್ಗೆ ಬೀಳುತ್ತೆ. ಅವನು ಪಕ್ಕದಲ್ಲಿ ಈರುಳ್ಳಿ ಸುಳ್ದಿಟ್ಟಿರ್ತಾನಲ್ಲ ಅದ್ರ ಮೇಲೆ ಅವನು ರಪ್ಪ ಅಂತ ಬೀಳ್ತಾನೆ. ಅವ್ನ ಮುಖದ ಮೇಲೆ ಎಲ್ಲ ಈರುಳ್ಳಿ ಬಿದ್ದೋಗ್ಬಿಡುತ್ತೆ. ಆ ಈರುಳ್ಳಿ ಕಾರಾಗಿ ಅವನಿಗೆ ಫುಲ್ ಕಣ್ಣೆಲ್ಲ ಉರಿತಿರುತ್ತೆ. ಅವನು ಎದ್ಬಿಟ್ಟು ತಲೆನೆಲ್ಲ ಅಲ್ಲಾಡಿಸ್ತಿರ್ತಾನೆ. ಇಲ್ಲಿ ಜೆನಿ ಹೇಳ್ತಿರ್ತಾಳೆ, ಮೋಸ್ಟ್ಲಿ ನನಗೆ ಪ್ರಜ್ಞೆ ಬಂದ್ಮೇಲೆ ಸ್ವಲ್ಪ ಮೆಂಟ್ಲಾಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಹಿಂದೆಗಡೆ ಯಾಂಗ್ಸ್ ಏನಿರ್ತಾನೆ ಅವನು ಕಣ್ಣೆಲ್ಲ ಒರೆಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಜೆನಿ ಒಂದ್ ಸೆಕೆಂಡ್ ಇರೋ, ನಂಗೆ ಒಳ್ಳೆ ಆರ್ಟಿನ ಬದಲು ನನ್ನ ಬ್ರೈನ್ ಅಲ್ಲಿರೋ ಮೆಮೊರಿನ ಏನಾದ್ರು ಕಿತ್ಕೊಂಡ್ಬಿಟ್ರ ಅಂತ ಅವಳು ಮ್ಯಾಥ್ಸ್ ನ ಕ್ಯಾಲ್ಕುಲೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಹಿಂದೆ ಯಾಂಗ್ಸಿ ಎದ್ಬಿಟ್ಟು ಕಣ್ಣ ಒರೆಸ್ಕೊತಿರ್ತಾನೆ. ಆಮೇಲೆ ಅವನು ಎರಡು ಕೈಗೂ ಹೊಡ್ಕೊಳ್ತಾ ಏನಾಗ್ತಿದೆ ನನ್ಗೆ ಅಂತ ಹೇಳ್ತಿರ್ತಾನೆ. ಯಾವಾಗ ಅವಳಿಗೆ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ನೀಟಾಗಿ ಆಗಲ್ವಾ ಅವಾಗ ಅವಳು ಹಿಡ್ಕೊಂಡು ಹೇಳ್ತಿರ್ತಾಳೆ, ಅಯ್ಯೋ ದೇವ್ರೆ, ನಾನು ಒಳ್ಳೆ ಹಾರ್ಟಿನ ಬದಲು ನನ್ನ ಬ್ರೈನ್ ನಾನು ಮಾರ್ಬಿಟ್ನಾ. ಇಲ್ಲಿ ಜೆನಿ ಇದೇ ತರನೇ ಓವರ್ ಥಿಂಕ್ ಮಾಡ್ತಿರ್ತಾಳೆ. ಹಿಂದೆಗಡೆ ಯಂಗ್ಸಿ ಏನಿರ್ತಾನೆ ಅವನು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾನೆ. ಅವ್ನ ಕಣ್ಣ ಒರೆಸ್ಕೊಂಡು ಅದೇ ಟೈಮಿಗೆ ಆ ರೂಮಿಗೆ ಒಂದು ಲೇಡಿ ಬರ್ತಾಳೆ. ಇಲ್ಲೊಳು ಬಂದಿದ ತಕ್ಷಣ ಹೇಳ್ತಿರ್ತಾಳೆ, ಇಲ್ಲಿ ಕೇಳು ಜೆನಿ, ನಿನ್ನನ್ನ ಹುಡಿಕೊಂಡು ಯಾರೋ ಒಬ್ಬ ಹುಡುಗ ಬಂದಿದ್ದಾನೆ, ಮತ್ತೆ ನೋಡಕ್ಕೂ ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಈಗ ಇಲ್ಲಿ ನಮ್ಗೆ ಲೀನ ತೋರಿಸ್ತಾರೆ. ಜೆನಿನ ಹುಡಿಕೊಂಡು ಬಂದಿರೋದು ಬೇರೆ ಯಾರು ಅಲ್ಲ, ಲೀ ಆಗಿರ್ತಾನೆ. ಇಲ್ಲಿ ಜೆನಿ ಮತ್ತೆ ಯಾಂಗ್ಸಿ ಹೀರೋ 3 ಜನನು ನಿಂತಿರ್ತಾರೆ. ಇಲ್ಲಿ ಜೆನಿ ಕೇಳ್ತಿರ್ತಾಳೆ, ಏನ್ ಕೆಲ್ಸ ನಿನ್ಗೆ, ಇಲ್ಲಿ ಏನ್ ಮಾಡ್ತಿದ್ಯಾ ನೀನು, ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ಯಾ, ಮತ್ತೆ ಸೂಟ್ ಕೇಸ್ ಏನಾದ್ರು ಬೇಕಾ ನಿಂಗೆ. ಇಲ್ಲಿ ಅವ್ನ್ ಸ್ಪೆಕ್ಸ್ ನ ಸರಿ ಮಾಡ್ಕೊಳ್ತಾ, ನೀನು ಎಷ್ಟು ಸತಿ ಆಲ್ರೆಡಿ ಸತ್ತೋಗಿದ್ಯಾ. ಇಲ್ಲಿ ಹೀರೋ ಕ್ವಶನ್ಗೆ ಜೆನಿ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾಳೆ. ಅವಳಿಗೆ ಗೊತ್ತಾಗದೇ ಇಲ್ಲ ಹೀರೋ ಅವಳನ್ನೇ ಕೇಳ್ತಿರೋದು ಅಂತ. ಇಲ್ಲಿ ಅವಳು ಸುತ್ತಮುತ್ತ ಎಲ್ಲ ಕಡೆ ನೋಡ್ತಿರ್ತಾಳೆ. ಯಾವಾಗ ಅವಳು ಯಾಂಗ್ಸಿ ಕಡೆ ತಿರುಗ್ತಾಳೋ ಅವಾಗ ಯಾಂಗ್ಸಿ ನೀನೆ ಅಂತ ತಲೆಯಲ್ಲಿ ಸನ್ನೆ ಮಾಡಿ ತೋರಿಸ್ತಿರ್ತಾನೆ. ಅದಕ್ಕೆ ಅವಳು ಹೀರೋ ಕಡೆ ತಿರುಗ್ಬಿಟ್ಟು ಅವಳ ಕಡೆ ಬೆರಳು ಮಾಡ್ಕೊಂಡು ತೋರಿಸ್ತಿರ್ತಾಳೆ, ನಾನಾ ಅಂತ. ಇಲ್ಲಿ ಹೀರೋ ಮತ್ತೆ ಡೈರೆಕ್ಟ್ ಆಗಿ ಕೇಳ್ತಾನೆ, ನಿನ್ನೆ ಮೊದಲೇ ಸತಿ ನೀನ್ ಸತ್ತಿದ್ದು ಇಲ್ಲ ಮುಂಚೆನೆ ಯಾವತ್ತಾದ್ರೂ ಸತ್ತೋಗಿದ್ದ. ಹೀರೋ ಮಾತನ್ನ ಕೇಳಿದ್ಮೇಲೆ ಅವಳು ಯಾಂಗ್ಸಿ ಕಡೆ ಬಗ್ತಾ, ಇವನ್ ತಲೆಗೂ ಏನಾದ್ರು ಪೆಟ್ಟಾಗಿದ್ಯಾ. ಯಾಂಗ್ಸಿ ಹೇಳ್ತಿರ್ತಾನೆ, ಇಲ್ಲ ಇವನೇ ಅದು,
ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ನಾವು ಒಂದು ಡೆಡ್ ಬಾಡಿನ ತಗೊಂಡೋಗಿ ಬಿಸಾಕ್ತಿದೀವಿ ಅಂತ. ಯಾವಾಗ ನೀನು ಅರ್ಧ ಸತ್ತೋಗಿದ್ದಲ್ಲ ಅವಾಗ ಇವರಿಬ್ರು ಮಾತಾಡ್ತಿರೋದ್ನ ಲೀ ಕೇಳಿಸ್ಕೊತಿರ್ತಾನೆ. ಯಾವಾಗ ಲೀನೇ ಇದೆಲ್ಲ ಮಾಡಿದ್ದು ಅಂತ ಜೆನಿಗೆ ಗೊತ್ತಾಗುತ್ತೆ, ಅವಳಿಗೆ ಕೋಪ ಬಂದ್ಬಿಡುತ್ತೆ. ಓಹೋ, ನೀನು ನನ್ನ ವಸ್ತುಗಳನ್ನೆಲ್ಲ ಹಾಳು ಮಾಡಿದ್ದಲ್ದೆ ನನ್ನ ಇಬ್ರು ಫ್ರೆಂಡ್ಸಿಗೂ ನೀನು ಕಷ್ಟ ಕೊಟ್ಟಿದ್ಯಾ. ಲೀ ಹೇಳ್ತಿರ್ತಾನೆ, ನಾನು ನಿನ್ಗೋಸ್ಕರನೇ ಪೊಲೀಸ್ಗೆ ಕಾಲ್ ಮಾಡಿದ್ದು ಡೆಡ್ ಬಾಡಿ ಸಿಗ್ಲಿ ಅಂತ. ಜೆನಿ ಕೋಪದಲ್ಲಿ ಹೇಳ್ತಿರ್ತಾಳೆ, ಏನು ಡೆಡ್ ಬಾಡಿನ? ಯಾವ ಆಂಗಲ್ ಇಂದ ನಾನು ನಿನ್ಗೆ ಡೆಡ್ ಬಾಡಿ ತರ ಕಾಣಿಸ್ತಿದ್ದೀನಿ? ಲೀ ಹೇಳ್ತಿರ್ತಾನೆ, ನೆನ್ನೆ ನೀನು ಪಕ್ಕ ಡೆಡ್ ಬಾಡಿ ತರನೇ ಕಾಣ್ತಿದ್ದು. ಜೆನಿ ಕೋಪದಲ್ಲಿ ಕಿರ್ಚ್ತಾ, ಬಾಯ್ ಮುಚ್ಚು ನೀನು, ನಾನೇನು ನೆನ್ನೆ ಸತ್ಗಿತ್ತು ಡೆಡ್ ಬಾಡಿ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಲೀ ಕೇಳ್ತಿರ್ತಾನೆ, ಹಾಗಾದ್ರೆ ನೆನ್ನೆ ನಿನ್ಗೇನಾಗಿತ್ತು? ಜೆನಿ ಹಿಂದೆ ನಡ್ಕೊಂಡು ಹೋಗ್ತಾ ಅದೊಂದು ಸೀಕ್ರೆಟ್ ಅಂತ ಹೇಳ್ತಿರ್ತಾಳೆ. ಹೀರೋ ಕೈ ಕಟ್ಕೊಂಡು ಅವ್ನ ಮನ್ಸಲ್ಲಿ ಅವನೇ ಮಾತಾಡ್ಕೊತಿರ್ತಾನೆ, ಇವಳು ಪಕ್ಕ ಏನೋ ಮುಚ್ಚಿಡ್ತಿದ್ದಾಳೆ. ಲೀ ಜೆನಿನ ಕೇಳ್ತಿರ್ತಾನೆ, ಹಾಗಾದ್ರೆ ನಿನ್ ಸೀಕ್ರೆಟ್ ನ ನನಗೆ ಹೇಳೋದಿಲ್ವಾ? ಜೆನಿ ಹೇಳ್ತಿರ್ತಾಳೆ, ನಿನ್ಗೆ ಆ ಸೀಕ್ರೆಟ್ ನ ಹೇಳ್ಬಿಟ್ಟು ಅದು ಸೀಕ್ರೆಟ್ ಆಗಿ ಹೆಂಗ್ ಉಳ್ಕೊಳ್ಳುತ್ತೆ? ಅದಕ್ಕೆ ಯಾಂಗ್ಸಿ ಕೂಡ ಹೌದು, ಇಲ್ಲಿ ನೀನ್ ಯಾವತ್ತಾದ್ರೂ ಅಂತ ಹೇಳ್ಬಿಟ್ಟು ಅವನು ಮುಂದಕ್ಕೆ ನಡ್ಕೊ ಬರ್ತಾನೆ. ಆಮೇಲೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ನಿಧಾನಕ್ಕೆ ಕೇಳ್ತಿರ್ತಾನೆ, ವಂಡರ್ ಲಿಂಡರ್ ನಿನ್ ಹೆಸರು ಕೇಳಿದ್ಯಾ ಅಂತ ಕೇಳ್ತಿರ್ತಾನೆ. ಇದು ಜನಿಗೆ ಅರ್ಥ ಆಗಲ್ಲ. ಏನು ವಂಡರ್? ಏನು ಯಾವುದೋ ಕುಕ್ಕರ್ ಹೆಸರು ತರ ಇದೆ ನೋಡು, ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ. ನೀನು ಹೋಗಿ ನಮ್ಮ ಅಜ್ಜಿನ ಕೇಳು, ಯಾಕೆಂದ್ರೆ ಅಡ್ಗೆ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಯಾಂಗ್ಸಿ ಹೇಳ್ತಿರ್ತಾನೆ, ಅದು ಸರಿ, ನೀನ್ ಯಾಕೆ ಬಂದು ನಮ್ಗೆ ಟಾರ್ಚರ್ ಕೊಡ್ತಿದ್ಯಾ? ಹೇಳಿಲ್ವಾ ನೆನ್ನೆ ಏನು ಆಗ್ಲಿಲ್ಲ ಅಂತ? ಇಲ್ಲಿ ಜನಿ ಅವನ್ ಬಾಯಿ ಮೇಲೆ ಹೊಡಿತಾ, ಹೌದು ನೆನ್ನೆ ಏನು ಆಗಿಲ್ಲ. ಅಲ್ಲಿ ಹೇಳ್ತಿರ್ತಾನೆ, ನೀನ್ ಇಷ್ಟ ಹೇಳಿದ್ಮೇಲೆ ನಾನು ನಿನ್ ಮಾತನ್ನು ನಂಬ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ತಾನೆ. ಲೀ ಹೋಗ್ತಿರೋದನ್ನ ನೋಡ್ಕೊಂಡು ಜೆನಿ ಹೇಳ್ತಿರ್ತಾಳೆ, ಯಪ್ಪ ಇವನೇನು ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಮ್ಮಿಂದ ಈ ತರ ಬಿದ್ದಿದ್ದಾನಲ್ಲ. ಲೀ ಮೊದ್ಲೇ ಗೌರ್ಮೆಂಟಿಗೆ ಕೆಲಸ ಮಾಡೋದು, ಇದು ಗೊತ್ತಿರೋದ್ರಿಂದ ಯಾಂಗ್ಸಿ ಫುಲ್ಲು ಎದ್ರುಕೊಂಡ್ಬಿಟ್ಟಿರ್ತಾನೆ. ಇಲ್ಲಿ ಅವನ್ಗೆ ಜೀವ ಹೋಗಿರೋದು ವಾಪಸ್ ಬಂದಂಗೆ ಆಗಿರುತ್ತೆ. ಇಲ್ಲಿ ಅವನು ಜೆನಿಗೆ ಹೇಳ್ತಿರ್ತಾನೆ, ಅವ್ನಿಗೇನಾದ್ರೂ ಕಿಡ್ನಾಪಿಂಗ್ ವಿಷಯ ಗೊತ್ತಾದ್ರೆ ಅಷ್ಟೇ ನಮ್ ಕತೆ ಮುಗೀತು. ಜೆನಿ ಹೇಳ್ತಿರ್ತಾಳೆ, ಏನು ಸಿಗಾಕೊಳ್ಳಲ್ಲ ಸುಮ್ನಿರು ಅಂತ. ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಸರ್ ಏನಂದ್ರು ಗೊತ್ತಾ, ನಾವೇನಾದ್ರೂ ಮಿಸ್ ಆಗೋ ಸಿಗಾಕೊಂಡ್ರೆ ಅಷ್ಟೇ ನಮ್ ಕತೆ ಮುಗೀತು ಅಂತ ಅನ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಅವನ ಹತ್ರ ಏನು ಪ್ರೂಫ್ ಇಲ್ಲ ಸುಮ್ನಿರು. ಜೆನಿ ಮಾತನ್ನ ಕೇಳಿ ಯಾಂಗ್ಸಿ ಏನಿರ್ತಾನೆ ಅವನು ಸ್ವಲ್ಪ ಉಸಿರನ್ನ ಆರಾಮಾಗಿ ಬಿಡ್ತಿರ್ತಾನೆ. ಇಲ್ಲಿ ಜೆನಿ ಅವನ ಕಡೆ ತಿರುಗ್ಬಿಟ್ಟು ಕೇಳ್ತಿರ್ತಾಳೆ, ನಿನ್ನ ಹತ್ರ ನನ್ ಕ್ಯಾಮ್ರಾ ಮತ್ತೆ ಸೂಟ್ ಕೇಸ್ ಇದೆ ತಾನೆ? ಇಲ್ಲಿ ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಇಲ್ಲ ಅದೀಗ್ಲೂ ಕೂಡ ಗ್ರೀನ್ ಹೌಸ್ ಅಲ್ಲೇ ಇದೆ ಅಂತ. ಸೊ ಇಲ್ಲಿಗೆ ಎಪಿಸೋಡ್ 2 ಪಾರ್ಟ್ 2 ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.